ಸಮಾಚಾರ ವಾಹಿನಿಯ ವಿಶಿಷ್ಟ ವ್ಯಕ್ತಿಗಳ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ನಾವಿವತ್ತು ಇರ್ತಕ್ಕಂಥ ಸ್ಥಳ ಭಟ್ನ ಭಟ್ ಅವರ ಶಾಪಲ್ಲಿದ್ದೀವಿ. ಭಟ್ನ ಭಟ್ ಯೂಟ್ಯೂಬ್ ಚಾನಲ್ ಮೂಲಕ ಇಡೀ ಜಗತ್ತಿಗೆ ವಿಶ್ವಕ್ಕೆ ಪ್ರಸಿದ್ಧರಾದಂಥ ಇವರು ತಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಡುಗೆಯ ಮೂಲಕ ಜನಮಾನಸವನ್ನು ಗೆದ್ದವರು. ಅವರ ಅಭಿಮಾನಿಗಳ ಬಳಗವೇ ದೊಡ್ಡದಿದೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ನಾವು ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. ಆತ್ಮೀಯ ಸುದರ್ಶನ್ ಭಟ್ ಮತ್ತು ರಮಣ ಭಟ್ರೆ ಇಬ್ಬರಿಗೂ ಸ್ವಾಗತ, ನಮಸ್ಕಾರ. ಮೊದಲಾಗಿ ಸುದರ್ಶನ್ ಭಟ್ ಮತ್ತು ರಾಮಾನಂದ ಭಟ್ರೆ ಅಭಿನಂದನೆಗಳು ನಿಮ್ಮ ಈ ಸಾಧನೆಗಾಗಿ ಹೇಳಿದ ನಿಮ್ಮ ಸಂಕ್ಷಿಪ್ತ ಪರಿಚಯವನ್ನು ನೀವೇ ಮೊದಲು ನಿಮ್ಮ ತಂದೆ ತಾಯಿ ಇದನ್ನು ನೀವು ಹೇಳಬೇಕು ಅಂತ ವೀಕ್ಷಕರಿಗೆ ಹೇಳಬೇಕು ವಿನಂತಿಸ್ತಾರೆ. ನಾನು ಸುದರ್ಶನ್ ಭಟ್ ವೆದ್ರೆಡ್ಡಿ ಅಂತೇಳಿ, ನನ್ನ ತಮ್ಮ ಮನೋಹರ್ ಭಟ್ ವೆದ್ರೆಡ್ಡಿ ಅಂತೇಳಿ, ಹಾಗೆ ತಂದೆ ವೆಂಕಟರಮಣ ಭಟ್ ಮತ್ತೆ ಸುಲೋಚನಾ ಅಂತೇಳಿ. ಸಾಂಬಾರಡಿ 3 ಪ್ಯಾಕೆಟ್. ನಾವು ಬೆದ್ರಡಿ ಅಂತೇಳಿ ಅಂದರೆ ಕಾಸರಗೋಡು ಜಿಲ್ಲೆಯ ನೀರ್ಚಾಲ ಬೆದ್ರಡಿ ಮೂಲತಃ ಪೇಳ ಅಂತೇಳಿ ಅಲ್ಲಿರುವಂಥದ್ದು. ಸರಿ. ತಂದೆ ವೆಂಕಟರಮಣ, ತಾಯಿ ಸುಲೋಚನಾ. ಎಷ್ಟು ಜನ ನೀವು? ನಾವು 4 ಜನ ಮಕ್ಕಳು. ನಾನು ಮತ್ತು ನನ್ನ ತಮ್ಮ ಸುದರ್ಶನ್ ಮತ್ತೆ ತಮ್ಮ ಮನೋಹರ್ ಅಂತೇಳಿ, ಮತ್ತೆ 2 ಅಕ್ಕಂದಿರು. ಸರಿ. ಪ್ರಸನ್ನ ಮತ್ತು ರಮೇಶ್. ಇವರು ವೀಕ್ಷಕರೇ ನೋಡಿದ್ರಲ್ಲ, ಇವರು ಸುದರ್ಶನ್ ಭಟ್ ಅಂತ ನೋಡಿ, ಇವರು ರಮಾನಂದ ಭಟ್. ಈ ಸಹೋದರರ ಆ ಒಂದು ಬಾಂಧವ್ಯ, ಆ ಒಂದು ಒಗ್ಗಟ್ಟು ನೀವು ನೋಡ್ತಾ ಇದ್ದೀರಿ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಒಂದು ಮಾತಿದೆ. ಈ ಒಗ್ಗಟ್ಟಿನಿಂದ ಸೇರಿದೆ ಏನನ್ನು ಮಾಡ್ಬೋದು ಎಂಬುದಕ್ಕೆ ಇವರಿಬ್ಬರು ಬಹಳ ಅದ್ಭುತ ಉದಾಹರಣೆ. ಎಲ್ಲರೂ ಅದರ ಜೊತೆಗೆ ಅವರ ಸಹೋದರಿಯರು, ಅಕ್ಕಂದಿರು ಎಲ್ಲ ಸೇರಿ ಈ ಉದ್ಯಮವನ್ನು ಆರಂಭಿಸಿದ್ದಾರೆ. ಎಲ್ರಿಗೂ ಗೊತ್ತಿದೆ, ಭಟ್ ಅಂತ ಹೇಳಿದರೆ ಸಾಕು, ಭಟ್ ಅಂತ ಜನ ಅವರು ನಮ್ಮ ಜನ ಅಂತ ಹೇಳಿ ಹೇಳ್ತಾರೆ. ಅವರು ಬಹಳ ಒಳ್ಳೆ ಅಡುಗೆ ಮಾಡ್ತಾರೆ, ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತಾರೆ ಅಂತ ಜನ ಹೇಳ್ತಾರೆ. ಈಗ ಕೊರೋನಾ ಸಂದರ್ಭದಲ್ಲಿ ಅರಳಿದ ಒಂದು ಗಗನದ ಕುಸುಮವಾದ ಈ ಹೂವು ಅಂತ ನಾನು ಹೇಳ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಈ ಕೊರೋನಾ ಎಲ್ಲರಿಗೆ ಲಾಕ್ಡೌನ್ ಮಾಡಿ ತಲೆಬಿಸಿ ಮಾಡಿದ ಆ ಸಂದರ್ಭದಲ್ಲಿ ಈ ಯೋಚನೆ ಮತ್ತು ಯೋಜನೆ, ಇದರ ಪರಿಕಲ್ಪನೆ ಹೇಗೆ, ಯಾರು ನೀವು ಹೇಳ್ಬೋದು? ಅವರೇ ನೀವು ಹೇಳಿ. ಆ್ಯಕ್ಚುಲಿ ಹೇಗೆ ಅಂತ ಹೇಳಿದ್ರೆ, ನಾವು ಲಾಕ್ಡೌನ್ನ ಟೈಮಲ್ಲಿ ಫ್ರೀಯಾಗಿ ಕೂತ್ಕೊಂಡಿರುವಾಗ ನಮಗೆ ಟೈಮ್ ಸಿಕ್ಕಿದ್ದೆ ಆಗ. ಆ್ಯಕ್ಚುಲಿ ನನ್ನ ಹತ್ರ ಒಂದು ಕ್ಯಾಮರಾ ಇತ್ತು, ಹಾಗೆ ಅದನ್ನು ಇಟ್ಕೊಂಡು ಸುಮ್ಮನೆ ಹೀಗೆ ಶೂಟ್ ಮಾಡಿ ಕುಶಾಲಿಗೆ ಅಂತೇಳಿ ವಿಡಿಯೋ ಮಾಡಲಿಕ್ಕೆ ಅಂತೇಳಿ ಶುರು ಮಾಡಿದ್ದು. ಸರಿ. ಹಾಗೆ ವಿಡಿಯೋ ಮಾಡ್ತಾ ಇದ್ದಾಗೆ ಜನರದ್ದು ಇನ್ನು ನೆಕ್ಸ್ಟ್ ಟೈಮ್ ಮಾಡ್ತೀರಿ ಅಂತೇಳಿ ಎಲ್ಲ ಕೇಳ್ತಾರೆ. ಪ್ರತಿಕ್ರಿಯೆ ಒಳ್ಳೇದು ಬಂತು. ಮತ್ತೆ ನಮ್ಗೆ ಆ ಅಡಿಗೆದ್ದು ವಿಷಯ ಆಸಕ್ತಿ ಇರುವ ಕಾರಣ ನಾವು ಕ್ಯಾಟ್ರಿಂಗ್ ಹೀಗೆಲ್ಲ ಹೋಗ್ತಿದ್ದೇವೆ. ಸರಿ. ಆಸಕ್ತಿ ಇದ್ದ ಕಾರಣ ಅದರಲ್ಲೇ ಮುಂದುವರಿಸಿಕೊಂಡು ಬಂದದ್ದು. ಆ್ಯಕ್ಚುಲಿ ಬಹಳ ಸಂತೋಷ. ಅಂದರೆ ನಿಮ್ಮಲ್ಲಿ ಈ ಪರಿಕಲ್ಪನೆಯಿಂದ ಏನೋ ಮಾಡಲಿಕ್ಕೆ ಹೋಗಿ ಇನ್ನು ಮುಂದುವರಿಸಿದ ಜನಾಭಿಪ್ರಾಯದಿಂದ ನೀವು ಮುಂದುವರಿಸಿದ್ರಿ. ಇದರ ಇಷ್ಟ ಆಯಿತು. ಇದರ ಮೂಲವಾಗಿ ಇದನ್ನು ಈ ರೀತಿ ಮಾಡೋಣ ಅಂತ ನಿಮ್ಮಲ್ಲಿ ಯಾರು ಪ್ರಾರಂಭಿಸಿದ್ರಿ? ಯಾರ ಕಲ್ಪನೆ? ತಮ್ಮನಿಗೆ ಕ್ಯಾಮರಾ ವಿಡಿಯೋಗ್ರಫಿ ಹೀಗಿರೋದೆಲ್ಲ ತುಂಬ ಇಂಟ್ರೆಸ್ಟ್. ನಾನು ಮತ್ತೆ ಹೀಗೆ ಏನಾದರೂ ವೀಡಿಯೋಸ್ ಮಾಡುವ ಅಂತ ಹೇಳುವಾಗ ನಾವು ವೀಡಿಯೋಸ್ ಮಾಡ್ತಾ ಇದ್ದೆವು. ಹೀಗೆ ಅಡಿಗೆಯ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು, ಹಾಗೆ ಅದನ್ನು ಶುರು ಮಾಡಿರುವಂಥದ್ದು ಕಾರಣ ಹಾಗೆ. ಮತ್ತು ಜನರ ಒಳ್ಳೆ ಸಪೋರ್ಟಿನ ಮುಖಾಂತರವಾಗಿ ನಾವೀಗ ಈ ರೀತಿಯಾಗೆಲ್ಲ ಮಾಡಿಕೊಂಡು ಬಂದಿರುವಂಥದ್ದು. ತುಂಬ ಸಂತೋಷ. ಅದಕ್ಕೆ ಹೇಳಿದ್ರು ಮೇಕ್ ಇಂಡಿಯಾ ಅಂತ ಒಂದು ಹೊಸ ಒಂದು ಆಲೋಚನೆಯನ್ನು ಪ್ರಧಾನಮಂತ್ರಿಗಳು ಈಗಾಗಲೇ ಹರಿಯಬಿಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನೀವು ಮಾಡಿದ್ದಕ್ಕೆ ಅದಕ್ಕೆ ಸರಿಯಾಗಿ ಆಗಿದೆ. ಒಳ್ಳೆ ರೀತಿ ಮನೆಯಲ್ಲಿ ಹಳ್ಳಿಯಲ್ಲಿದ್ದೇ ಉದ್ಯಮವನ್ನು ಮಾಡ್ಬೋದು. ಯಾರೂ ಸಮೇತ ಪೇಟೆಗೆ ಹೋಗಬೇಕಾಗಿಲ್ಲ. ನಮ್ಮಲ್ಲಿರುವ ಯೋಜನೆಗಳಿಂದ ಸಾಧನೆಯನ್ನು ಮಾಡ್ಬೋದು ಎಂಬುದನ್ನು ಮಾಡಿ ತೋರಿಸಿದ ನಿಮಗೆ ನಿಜವಾಗಿ ವಾಹಿನಿಯ ಪರವಾಗಿ ಇಬ್ಬರಿಗೂ ಅಭಿನಂದನೆಗಳನ್ನು ಮೊದಲಾಗಿ ಸಲ್ಲಿಸ್ತಾ ಇದ್ದೇನೆ. ಸರ್, ಈಗ ಸುದರ್ಶನ್ ಭಟ್ ಸರ್, ಸುದರ್ಶನ ಒಳ್ಳೆಯ ದರ್ಶನವನ್ನು ನೀವು ಮಾಡಿದಿರಿ. ಇಡೀ ವೀಕ್ಷಕರಿಗೆ ಮಾತ್ರ ಅಲ್ಲ, ಎಷ್ಟೋ ಜನ ವಿಡಿಯೋ ಮಾಡಿ ಅಡುಗೆಯ ಇದನ್ನು ಹಂಚ್ತಾ ಇದ್ದಾರೆ. ಆದರೆ ನೀವು ಮಾತ್ರ ಇದರಲ್ಲಿ ಇಬ್ಬರು ಸೇರಿ ಕ್ಲಿಕ್ ಆಗಿದ್ದೀರಿ ಅಥವಾ ಜನ ಮನಸ್ಸು ಗೆದ್ದಿದ್ದೀರಿ. ಇದರ ರಹಸ್ಯ, ಸೀಕ್ರೆಟ್ ಏನು ಅಂತ ನೀವು ಹೇಳ್ಬೋದಾ? ಇದರಲ್ಲಿ ರಹಸ್ಯ ಅಂತ ಹೇಳಿದರೆ ನಾವು ಯಾವ ರೀತಿಯಾಗಿ ಸಮಯವನ್ನು ಸದುಪಯೋಗ ಪಡಿಸ್ತೇವೆ ಅಂತ ಹೇಳುವಂಥದ್ದು ಮುಖ್ಯವಾಗಿರುವಂಥದ್ದು. ಸರಿ. ಸುಮ್ಮನೆ ಕೂತ್ಕೊಂಡು ನಾವು ಸಮಯವನ್ನು ಹಾಳು ಮಾಡೋದು ಸುಮಾರು ಉಂಟು. ಸರಿಯಾಗಿ ಸದುಪಯೋಗ ಯಾವ ರೀತಿಯಾಗಿ ಪಾಸಿಟಿವ್ ಆಗಿರ್ಬೋದು. ನಮ್ಮ ಒಂದು ಮಾತುಂಟು, ನಮ್ಮ ಜಾಲಬುಡದಲ್ಲಿಯೇ, ನಮ್ಮ ಬಾಗಿಲ ಬುಡದಲ್ಲಿ ಅಪರ್ಚುನಿಟಿಗಳು, ಅದು ಅವಕಾಶಗಳು ಇವೆ. ಇಲ್ಲಿದ್ರೂ ಕೂಡ ಬೇರೆ ಒಂದು ಕಡೆ ನೋಡುದು, ಎಲ್ಲೋ ನೋಡಿ, ಅಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತೀವಿ ನಾವು. ಹಾಗಿರುವಾಗ ನಮ್ಮ ಬುಡದಲ್ಲೇ ಇರುವಂತಹ ಯಾವ್ದಾದ್ರು ಒಂದು ವಿಷಯಗಳನ್ನು ನಮಗೆ ತುಂಬಾ ಅಂದ್ರೆ ಪಾಸಿಟಿವ್ ಆಗಿರ್ತದೆ, ನಮಗೆ ಸಪೋರ್ಟಿವ್ ಆಗಿರ್ತದೆ ಅಂತ ಹೇಳುವಂಥದ್ದು. ಈಗ ಸಮಯವನ್ನು ಸದುಪಯೋಗ ಪಡಿಸಿಕೊಂಡ ಕಾರಣ ನಾವೀಗ ಇವತ್ತು ಈ ರೀತಿಯಾಗಿ ಒಂದು ಭಟ್ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಬೆಳೆಸಿಕೊಂಡು ನಿಂತುಕೊಂಡಿದ್ದೇವೆ ಅಂತ ಹೇಳಿ ನನ್ನ ಪರ್ಸನಲ್ ಅಭಿಪ್ರಾಯ. ಅದೇ ರೀತಿಯಲ್ಲಿ ಜನರ ಸಪೋರ್ಟ್ ಕೂಡ. ಅಂದ್ರೆ ನಿಮಗೆ ಈ ರೀತಿಯೆಲ್ಲ ಆದೀತು ಎಂಬ ಕಲ್ಪನೆ ಇತ್ತ? ಇಲ್ಲ, ಖಂಡಿತವಾದ ಕಲ್ಪನೆ ಇಲ್ಲ. ನಿಮ್ಮ ಬಾಲ್ಯ ಜೀವನದ ಬಗ್ಗೆ ನಾನು ಕಂಡ ಹಾಗೆ ಬಹಳ ಕಷ್ಟಪಟ್ಟಿದ್ದೀರಿ, ಕಡುಬಡದಿಂದ ಬಂದಿದ್ದೀರಿ ಅಲ್ವಾ? ಆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ನಿಮ್ಮ ಶಿಕ್ಷಣ,
ನಿಮ್ಮ ಬಾಲ್ಯ, ನೀವು ಇಲ್ಲಿ ದೈಗೋಳಿಯ ಇದರಲ್ಲೆಲ್ಲ ಇದ್ರಿ ಅಂತ ನಾನೆಲ್ಲೋ ಕೇಳಿದ ನೆನಪು, ಆ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ನಾವು ಚಿಕ್ಕದಿರುವಾಗ ಅದೇ ಪ್ರೈಮರಿ ಒಂದು ಅಂಗನವಾಡಿ 2ನೇ ಕ್ಲಾಸ್ ಕಿರಿಂಗಾರು ಶಾಲೆಯಲ್ಲಿ ಮಾಡಿರುವಂಥದ್ದು. ಮತ್ತೆ ಅದಾದ್ಮೇಲೆ ಕನ್ಯಾನ ಭಾರತ ಸೇವಾಶ್ರಮದಲ್ಲಿದ್ದೆವು ಸ್ವಲ್ಪ ಸಮಯ, ಒಂದು ವರ್ಷ. ಹಾಗೆ ಅಲ್ಲಿ ಗವರ್ಮೆಂಟ್ ಶಾಲೆಗೆ ಹೋಗ್ತಾ ಇದ್ವಿ. ಕಳೆದ ಮೇಲೆ 6ನೇ ಕ್ಲಾಸಿಂದ SSLC ವರೆಗೆ ದೈಗೋಳಿಯಲ್ಲಿ ದೈಗೋಳಿ ವಾಣಿ ವಿಜಯ ಹೌದು ಸೈನಿಕತನ ಸೇವಾಶ್ರಮದಲ್ಲಿ ಇದ್ದುಕೊಂಡು ಶಾಲೆ ವಾಣಿ ವಿಜಯ ಶಾಲೆ ಹೋಗ್ತಾ ಇದ್ವಿ. ಸರಿ, ಕಷ್ಟಪಟ್ಟು ಮುಂದೆ ಬಂದಿದ್ದೀರಿ. ಆಶ್ರಮದಲ್ಲಿದ್ದು ಮನೆಯಲ್ಲಿ ಸ್ವಲ್ಪ ಕಷ್ಟ ಇತ್ತು. ಖಂಡಿತವಾಗಿ ನಾನು ಯಾಕಂದರೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ, ಅಮ್ಮನೇ ಏನೋ ಇಂಥದ್ದೆಲ್ಲ ಹಪ್ಪಳ ಎಲ್ಲ ಮಾಡ್ತಿದ್ರು ಅಂತ ಕೇಳಿದೆ. ಆ ಬಗ್ಗೆ ನಿಮಗೆ ಪ್ರೇರಣೆ ಹೇಗೆ? ಅದೇ ಚಿಕ್ಕದಿರುವಾಗಲೇ ನಾವು ಈ ಹಪ್ಪಳ, ಸಂಡಿಗೆ ಇತ್ಯಾದಿಗಳನ್ನು ಮಾಡಿಕೊಂಡು ಬರುವುದನ್ನೇ ಕಂಡುಕೊಂಡೇ ಬೆಳೆದದ್ದು. ಹೌದು, ತಾಯಿಯವರ ಜೊತೆಗೆ ಕೂಡ ಸೇರ್ತಾ ಇದ್ದೇವೆ. ಸ್ವಲ್ಪ ಹಪ್ಪಳ, ಸಂಡಿಗೆ ಹೀಗಿರೋದನ್ನೆಲ್ಲ ಉಂಡೆ ಮಾಡುವಂಥದ್ದಾಗಿರ್ಬೋದು, ಚಾಟೆಗೆ ಹಾಕುವಂತಾಗಿರ್ಬೋದು, ಓದ್ಬೇಕು ಅಂತ ಹೇಳುವಂಥ ಒಂದು ನಾವು ಮಕ್ಕಳು 4 ಜನ ಸೇರಿಕೊಂಡಿರುವಾಗ ಹಾಗೆ ಮಾಡಿ ಬೇಸಿಗೆ ರಜೆ ಸಿಗುವಾಗ ಆ ರೀತಿಯಾಗಿ ಎಲ್ಲ ಮಾಡಿಕೊಂಡೆಲ್ಲ ಅದನ್ನೇ ನೋಡಿಕೊಂಡು ಬೆಳೆದದ್ದು. ಹಾಗೆ ಅಡಿಗೆಯಲ್ಲಿ ಟಚ್. ಮತ್ತೆ ಕಾಲೇಜಿಗೆ ಹೋಗುವಂಥ ಸಮಯದಲ್ಲಿ ನಾವು ಅಡುಗೆಗೆ, ಸುಧಾರಿಕೆಗೆ ಇತ್ಯಾದಿಗಳಿಗೆ ನಮ್ಮ ಪಾಕೆಟ್ ಮನಿ ಆಯಿತು. ಹಾಗೆ ನಮ್ಮ ದಿನನಿತ್ಯದ ಖರ್ಚು ನಮ್ಮಿಂದ ನಾವೇ ಸುಧಾರಿಸುವ ರೀತಿಯಲ್ಲಿ ಆಗಲಿ ಅಂತ ಹೇಳುವಂಥ ಉದ್ದೇಶ ಹಾಗೆ ಹೋಗಿರುವಂಥದ್ದು. ಅದು ಕಳೆದು ಅದರಿಂದಾಗಿ ಈ ರೀತಿಯಾಗಿ ಮುಂದುವರಿಸಿಕೊಂಡು ಬಂದಿದೆ. ಬಹಳ ಒಳ್ಳೆಯದು. ರಮಾನಂದ್ ಭಟ್ರೆ, ನಿಮ್ಮಲ್ಲೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಆ ಒಂದು ಆ್ಯಮ್ಲೆಮ್, ಇದ್ರ ಲೋಗೋ ಅಂತ ಕರಿತೀವಿ ನಾವು. ಈ ಲೋಗೋದ ಪರಿಕಲ್ಪನೆ ಯಾರ್ದು, ಹೇಗೆ, ಏನು? ಭಾಳ ಚೆನ್ನಾಗಿದೆ. ಹಳೆಯ ಸಂಪ್ರದಾಯದ ಕಡಿಯುವ ಕಲ್ಲು ಮತ್ತು ನೋಡಿ 2 ಎಲೆಯನ್ನು ಕೊಟ್ಟಿದ್ದಾರೆ, ಹಚ್ಚ ಹಸಿರಿದೆ. ಇದರ ಪರಿಕಲ್ಪನೆ ಯಾರ್ದು, ಏನು, ಹೇಗೆ? ನನ್ನ ಹೆಸರು ಮನೋಹರ್ ಭಟ್. ನೋಡಿ, ಭಾಳ ತಪ್ಪು ಇರ್ಬೋದು, ನನ್ನಿಂದಾಗಿ ವ್ಯತ್ಯಾಸ ಆಗಿದೆ. ಮನೋಹರ್ ಭಟ್ ವೀಕ್ಷಕರೇ, ಮನೋಹರ್ ಭಟ್ ಅಂತ ತಿದ್ದುವರಿ ಮಾಡೋಣ, ಹೇಳಿ ಸರ್. ಇದು ಬಟನ್ ಭಟ್ ಅಂತೇಳಿ ನಮಗೆ ಒಂದು ಲೋಗೋ ಬೇಕು ಅಂತ ಹೇಳಿ ಆಯ್ತು. ಅವಾಗ ನಾವು ಸುಮಾರು ಆಲೋಚನೆ ಮಾಡ್ತಾ ಇದ್ದೆವು. ಮತ್ತೆ ಹೀಗೆ ಆಲೋಚನೆ ಮಾಡ್ತಾ ಇರುವಾಗ ನಮ್ಮ ಒಬ್ರು ಆತ್ಮೀಯರು ಇದ್ದಾರೆ, ಪ್ರತೀಕ್ ಅಂತ ಹೇಳಿ, ಅವರು ನಮ್ಗೆ ಇದನ್ನು ರೆಡಿ ಮಾಡಿ ಕೊಟ್ಟರು. ಆಕ್ಚುಲಿ ಕಡಿಯುವ ಕಲ್ಲು ನಾವು ಯಾವತ್ತೂ ಉಪಯೋಗಿಸುವಂಥದ್ದು, ಮತ್ತೆ ಸಾಂಪ್ರದಾಯಿಕತೆ ಅನ್ನೋದು ರೆಪ್ರೆಸೆಂಟ್ ಮಾಡ್ತೀವಿ. ಮತ್ತೆ ಅದರಲ್ಲಿ 2 ಎಲೆ ಕಾಣ್ತಾ ಉಂಟಲ್ಲ, ಹೌದು, ಅದು ನ್ಯಾಚುರಲ್ ಅಂತ ಹೇಳುವಂತಹ ಒಂದು ಇದು ಕೊಡ್ತಾರೆ, ಫೀಲ್ ಕೊಡ್ತಾರೆ. ಹಚ್ಚ ಹಸಿರು ಅಂದ್ರೆ ಪ್ರಗತಿಯ ಸಂಕೇತವು, ಖಂಡಿತವಾಗಿ. ಮತ್ತೆ ನಾವಿಬ್ರು ಇದ್ದೇವೆ ಬಟನ್ ಭಟ್ ಈಗ. ಹೌದು, ಗೊತ್ತಿದೆ. ಅದು ಎಲ್ಲವನ್ನು ಚಿಗುರು, ಎಲ್ಲವನ್ನು ಹೊಸತು ಹೇಳುವಂತಹ ಒಂದು ಚಿಗುರು ಎಂಬುದಕ್ಕೆ ತುಂಬ ಅರ್ಥ ಇದೆ. ಹೊಸತ್ತು, ಬೆಳವಣಿಗೆ, ಅಭಿವೃದ್ಧಿ, ಇನ್ನೂ ಮೊಳಕೆ ಹೊಡೆದೀತಾ ಇದೆ, ಬೆಳಿಬೇಕು ಅನ್ನುವಂಥ ಬಹಳ ಒಂದು ಆಶಯವನ್ನು ತುಂಬ ಚೆನ್ನಾಗಿ ಮಾಡಿದ. ಖಂಡಿತವಾಗಿ ಇದು ಎಲ್ಲರ ಮನಸ್ಸನ್ನು ಗೆದ್ದಿರ್ತಾರೆ. ಹಾಗಾದರೆ ಭಾಳ ಒಳ್ಳೆಯದು, ತುಂಬ ಸಂತೋಷ ಆಗಿದೆ. ನಾನು ಹೇಳ್ತೇನೆ, ನಮ್ಮ ಕಲ್ಪನೆಯಲ್ಲಿ ಸಾಂಪ್ರದಾಯಿಕ ಹಿನ್ನೆಲೆಯಲ್ಲಿ ತುಳುನಾಡಿನಲ್ಲಿ ಮತ್ತು ನಮ್ಮ ನಾಡಿನಲ್ಲಿ ಸಾಮಾನ್ಯವಾಗಿ ಯಾವ ರೀತಿ ಇದು ಮಾಡ್ತಾರೆ ಅದನ್ನು ನೀವು ಉಪಯೋಗಿಸಿದ್ದೀರಾ? ತೊಂದರೆ ಇಲ್ಲ, ಬನ್ನಿ. ಕಡಿಯುವ ಕಲ್ಲಿನಿಂದ ನೀವು ಸ್ವತಃವಾಗಿ ಏನು ಮಾಡ್ತಾಯಿದ್ದೀರಿ? ಕಡಿತೀರಾ. ನೀವೇ ಹೋಗಿ ತಲೆಗೆ ರುಮಾಲು ಕಟ್ಟಿಕೊಂಡು ಹೋಗಿ ನೀವೇ ಹಲಸಿನಕಾಯಿ ಬೇಕಾದ್ರೆ ಇದು ಮಾಡಬೇಕಾದ್ರೆ ಬರ್ತೀರಾ. ಆಮೇಲೆ ನೀವು ಭಾಳ ಚೆನ್ನಾಗಿ ವಿವರಿಸ್ತೀರಾ, ನಿಮ್ಮ ಕನ್ನಡವು ಭಾಳ ಚೆನ್ನಾಗಿದೆ, ವಿವರಿಸ್ತೀರಾ, ಅಲ್ಲಿ ಹೇಗೆ ಹೋಗಬೇಕು ಅಂತ ಹೇಳ್ತೀರಾ. ಕೊನೆಗೆ ಎಲ್ಲರೂ ಸೇರಿ ಹಂಚಿಕೊಂಡು ತಿಂತೀರಾ. ಇದೇ ನಿಮ್ಮ ಸೀಕ್ರೆಟ್ ಅಂತ ನಾವು ತಿಳ್ಕೊಂಡಿದ್ದೇವೆ. ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಈಗ ಮುಂದಕ್ಕೆ ಬರೋದಾದರೆ, ನೀವೊಬ್ಬರು ವಕೀಲರು ಅಂತ ಕೇಳಿದೆ, ಅಡ್ವೊಕೇಟ್. ನೋಡೋ, ನೀವೊಬ್ಬರು ಅಡ್ವೊಕೇಟ್ ಆಗಿ ಅದಕ್ಕಿಂತ ಹಿನ್ನೆಲೆಯಲ್ಲಿ ಈಗಾಗಲೇ ಅಡುಗೆ ಹೇಳಿದಿರಿ. ಅಡುಗೆ ನನಗೆ ಗೊತ್ತಿದ್ದಾಗೆ ಸಹಾಯಕರಾಗಿ ಹೋಗ್ತಿದ್ರು ಏನೋ ಅಂತೂ ಹಿನ್ನೆಲೆಯಲ್ಲಿ ನೀವು ವಕೀಲಿ ವೃತ್ತಿ ಮತ್ತು ಇದು ಹೇಗೆ? ವಕೀಲಿ ವೃತ್ತಿ ಅಂದರೆ ಅದು ಮಾಡ್ತಾ ಇದ್ದೆ ಸುಮಾರು ಸಮಯದಿಂದ. 3 ವರ್ಷ ಆಯ್ತು ನಾನು ನಾರಾಯಣ ಭಟ್ ಅಡ್ವೊಕೇಟ್ ಅವರ ಜೊತೆಗೆ. ಮತ್ತೆ ಇದೀಗ ನಾವಂದ್ರೆ ಸ್ವಲ್ಪ ಸಮಯದಿಂದ ಈ ರೀತಿಯಾಗಿ 2-3 ವರ್ಷ ಆಯ್ತು ನಾವು ಆನ್ಲೈನ್ ಸಪ್ಲೈ ಮಾಡ್ತಾ ಇರುವಂಥದ್ದು. ಕಳೆದು ಈಗ ನಮಗೆ ಇದೀಗ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಆಯಿತು. ಮನೆಯಲ್ಲಿ ಮಾಡ್ತಾ ಇದ್ದಾಗ ಜಾಗ ಸಾಕಾಗಲಿಲ್ಲ ಅಂತ ಹೇಳಿಕೊಂಡು ಹಾಗೆ ಈಗ ವಕೀಲಿ ವೃತ್ತಿ ಮಾಡಬೇಕು ಎಂಬ ಆಸಕ್ತಿಯ ಹೇಗೆ ಕಲ್ತಿದ್ದು ವಕೀಲ ವೃತ್ತಿ, ಹಾಗೆ ಅದನ್ನು ಆ ಫೀಲ್ಡ್ ಹೇಗುಂಟು, ವಕಾಲತ್ತೆ ಹೇಗುಂಟು ಅಂತ ಹೇಳಿ ಎಲ್ಲ ನೋಡ್ಬೇಕು ಅಂತ ಹೇಳಿ ತುಂಬಾ ಆಸೆ ಇತ್ತು. ಹಾಗೆ ಆ ಪ್ರಕಾರವಾಗಿ ನಾನು ಪ್ರಾಕ್ಟೀಸ್ ಕೂಡ ಮಾಡಿದ್ದೇನೆ. ಈಗ ಸ್ವಲ್ಪ ಸಮಯದಿಂದ ಈ ರೀತಿಯಾಗಿ ಕೂಡ ಇದೊಂದು ನಮಗೆ ತುಂಬಾ ಜನ ನಮ್ಮಲ್ಲಿ ಅಂದ್ರೆ ವಿಡಿಯೋಸ್ಗಳ ಮಾಡುವಂತ ಸಮಯದಲ್ಲಿ ಕಮೆಂಟ್ಗಳ ಮುಖಾಂತರ ಕೇಳ್ತಾರೆ ತುಂಬಾ ಜನ, ಯಾವ ರೀತಿಯಾಗಿ ನಿಮ್ಮ ಐಟಮ್ಗಳು ನಮಗೆ ತಲುಪಿಸ್ತೀರಾ ಅಂತ ಕತೆ ಹೇಗೆ ಅಂತ ಹೇಳಿ. ಹಾಗೆ ನಾವು ಈ ರೀತಿಯಾಗಿ ಮಾಡಬೇಕು, ನಾವು ಮಾಡಿದಂಥ ಐಟಮ್ಗಳನ್ನು ಜನರಿಗೆ ತಲುಪಿಸುವ ಅಂತ ಹೇಳುವಂಥ ಉದ್ದೇಶ ಆನ್ಲೈನಲ್ಲಿ ಸಪ್ಲೈ ಮಾಡ್ತಾ ಇದ್ದೇವೆ. ಕೇಳಿದವರಿಗೆ ವಾಟ್ಸಪ್ಪಿನ ಮುಖಾಂತರ ಅಡ್ರೆಸ್ ತಗೊಂಡು ಕಳಿಸ್ತಾ ಇದ್ದೇವೆ. ಅದು ಕಳೆದ ಮೇಲೆ ಈಗ ಇನ್ನು ಕೂಡ ಸ್ವಲ್ಪ ಅಂದರೆ ನಾವು ಮಾಡೋದು ಸಾಕಾಗ್ತಿಲ್ಲ, ಜನರದ್ದು ಡಿಮಾಂಡ್ ಜಾಸ್ತಿ ಇದೆ. ನಾವು ಈಗ ಒಳ್ಳೆಯ ಪ್ರಾಡಕ್ಟ್ ಕೊಡ್ತಾ ಇದ್ದೇವೆ ಅಂತ ಹೇಳುವಾಗ ಜನರು ಬೇಕು ಅಂತ ಹೇಳ್ತಾ ಇದ್ದೇವೆ. ಹಾಗೆ ನಾವು ಇನ್ನೂ ಕೂಡ ಜಾಸ್ತಿ ಕೊಟ್ಟಾಗ ಜಾಗ ಸಾಕಾಗುವುದಿಲ್ಲ ಅಂತೇಳಿ ಇಲ್ಲಿಗೆ ಬಂದಿದ್ದೇವೆ. ಬಹಳ ಸಂತೋಷ. ಯುವ ಉದ್ಯಮಿಯಾಗಿ ಯುವಕರಿಗೆ ಪ್ರೇರಕರಾಗಿ ಒಳ್ಳೆಯ ಕೆಲಸ ಮಾಡಿದೆ. ಯಾಕಂತ ಯುವಕರು ಎಷ್ಟೋ ಸಲ
ಏನು ಮಾಡೋದು ಗೊತ್ತಾಗೋದಿಲ್ಲ. ಪೇಟೆ ಪಟ್ಟಣಕ್ಕೆ ಹೋಗಿ IT ಏನೇನು ಮಾಡ್ತಾರೆ. ನಾವು ಹಳ್ಳಿಯಲ್ಲೇ ಅದನ್ನು ತೋರಿಸಿದ್ದೀವಿ. ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಾ. ಈಗ ಇದಕ್ಕೆ ನಿಮ್ಮ ಮನೆಯವರ ಸಹಕಾರ ಹೇಗೆ, ಯಾವ ರೀತಿ ಎಂಬುದನ್ನು ಹೇಳಿ. ಮನೆಯವರು, ಫ್ರೆಂಡ್ಸ್ಗಳು ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನಾವು ನಮ್ಮ ಇಲ್ಲಿವರೆಗೆ ನಮಗೆ ಬೆಳೆಯುವಂತಾಯ್ತು ಬಟ್ಟೆ ಅಂತ ಹೇಳುವಂತ ಒಬ್ಬನೇ ಯಾವತ್ತೂ ಎಂತ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂಥದ್ದಲ್ಲ. ಎಲ್ಲರೂ ಕೂಡ ಒಂದು 4 ಜನ 5 ಜನ ಸೇರಿ ಆಗುವಾಗ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರೆ ನಮ್ಗೆ ಒಳ್ಳೆ ರೀತಿಯಲ್ಲಿ ಮುಂದುವರಿಲಿಕ್ಕೆ ಆಗುತ್ತೆ. ನಮ್ಮ ಮನೆಯಿಂದ ಕೂಡ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಇದೆ. ಅವತ್ತಿನಿಂದ ನಾವು ವಿಡಿಯೋ ಮಾಡುವ ಎಲ್ಲ ಅಡಿಗೆ ವಿಷಯಗಳಾಗಿರ್ಬೋದು ಎಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ. ಯಾರಿಗೆಲ್ಲ ನೀವು ಈಗ ಧನ್ಯವಾದವನ್ನು ಹೇಳಬೇಕು ಅಥವಾ ಅಂತ ಹೇಳಬೇಕು ಅಂತ ಇಷ್ಟಪಡ್ತೀರಾ? ನಿಮ್ಮ ಮೊದಲನೇದಾಗಿ ಮನೆಯವರು, ಫ್ರೆಂಡ್ಸ್, ಹಾಗೆ ಎಲ್ಲ ನಮಗೆ ಸಪೋರ್ಟ್ ಮಾಡಿದಂಥ ವ್ಯೂವರ್ಸ್ಗಳಿರ್ಬೋದು. ಅವರಿಗೆ ಕಾರಣದಿಂದಾಗಿ ನಾವು ಇಲ್ಲಿವರೆಗೆ ಬೆಳೆದು ಬಂದಿರೋದು. ಮೊದಲನೇದಾಗಿ ಅವರಿಗೆ ಹೇಳಬೇಕು ಥ್ಯಾಂಕ್ಸ್ ಅಂತ ಹೇಳಿ. ಖಂಡಿತ. ನೋಡಿ ವೀಕ್ಷಕರೇ, ನೋಡಿದ್ರಲ್ಲ, ಅತ್ಯಂತ ಹೇಳವಿಲ್ಲ. ಇನ್ನು ನಿಮ್ಮ ಪ್ರಾಯ ಎಷ್ಟು? 26ನೇ ವರ್ಷಕ್ಕೆ ಉದ್ಯಮ ಕ್ಷೇತ್ರದ ವ್ಯಾಪಾರದ ಪ್ರಾರಂಭ. ನಿಜವಾಗಿ ಇದು ಒಂದು ಶುಭ ಲಕ್ಷಣ, ಬಹಳ ಒಳ್ಳೆ ರೀತಿಯಾಗಿದೆ ಎಂಬುದು ಹೇಳ್ತಾ ನೋಡಿ. ನೋಡ್ತಾ ಇದ್ದೀರಲ್ಲ, ನಾವು ಇಷ್ಟು ಇವರ ನಡುವೆ ಬ್ಯುಸಿಯಲ್ಲಿ ಮಾಡ್ತಾ ಇದ್ದೇವೆ. ಅಂದ್ರೆ ಹಲವು ಜನ ನೋಡಿ ಬರ್ತಾ ಇದ್ದಾರೆ, ವಿದೇಶಕ್ಕೂ ಹೋಗ್ತಾ ಇದೆ, ಬೇರೆ ಬೇರೆ ಕಡೆ അവരെ വിളിച്ചിട്ടുണ്ടേനി അവർ വന്നിട്ടില്ല ಎಲ್ಲ അറിയോ നമ്മൾ പണ്ടെടുത്തന്നെ ഇത് സ്പോർട്സ് മാൻ സിരിവാഗിൽ അല്ല സിരിവാഗിൽ വളരെ തുടങ്ങുന്ന It is the greatest achievement. Congratulations on this occasion ನಮ್ಮ ವಾಹಿನಿಯ ಪರವಾಗಿ. ಈಗ ನಿಮಗೆ ಅದು ಬರ್ತಾಗ ಏನು ಅನ್ನಿಸಿದೆ, ಅದು ಹೇಗೆ ಸಾಧನೆ ಹೇಗೆ ಆಯಿತು, ಅದರ ಬಗ್ಗೆ ನಿಮ್ಮ ಅನುಭವ. ಇದಾಗಿ ಗೋಲ್ಡನ್ ಪ್ಲೇ ಬಟನ್, ಸಿಲ್ವರ್ ಪ್ಲೇ ಬಟನ್ ಬರೋದಕ್ಕಿಂತ ಮೊದಲು ಈಗ 1000 ಸಬ್ಸ್ಕ್ರೈಬರ್ಸ್ ಆಗುದು ಅಂತ ಹೇಳಿ ಒಂದು ಹೌದು ಸರಿ, ಅದು ಬಂದದ್ದೇ ಖುಷಿ ಜಾಸ್ತಿ ಬಂದದ್ದು. ಬಹಳ ಸಂತೋಷ. ಅಂದ್ರೆ ಸಿಲ್ವರ್ ಪ್ಲೇ ಬಟನ್ ಮತ್ತು ಗೋಲ್ಡನ್ ಪ್ಲೇ ಬಟನ್ ಬಂತು. ಅದಕ್ಕಿಂತ ಜಾಸ್ತಿ ನಾವು ಚಿಕ್ಕದಾಗಿರುವಾಗ ಸಣ್ಣಕ್ಕೆ ಆ ಬೆಳವಣಿಗೆ ಆದ ಒಂದು ಸಂದರ್ಭ ಇತ್ತಲ್ಲ, ಅದು ನಂಗೆ ಜಾಸ್ತಿ ಖುಷಿ ಕೊಟ್ಟಿದೆ. ಬಹಳ ಒಳ್ಳೆಯ ಖುಷಿ ಕೊಟ್ಟಿದೆ ಹಾಗಲ್ಲ, ಆದ್ರೆ ಅದು ಜಾಸ್ತಿ ನಿರೀಕ್ಷೆ ಮಾಡಿರಲಿಲ್ಲ. ಬಹಳ ಸಂತೋಷದಲ್ಲಿ ನಾವು ಅದಕ್ಕೆ ಹೇಳ್ತಾ ಇದ್ದೇವೆ. ಅದರಲ್ಲಿ ಇನ್ನೊಂದು ವಿಚಾರ ಹೇಳ್ತಾರೆ, ಕಾಸರಗೋಡಿನ ಗಡಿನಾಡ ಕನ್ನಡಿಗರ ಹೆಮ್ಮೆ, ಕಾಸರಗೋಡಿನ ಹೆಮ್ಮೆ ಇದು ಅಂತ ನಾನು ಯಾವಾಗಲೂ ಹೇಳಲಿಕ್ಕುಂಟು. ಅಂಥ ಸಾಧನೆಗಾಗಿ ಮತ್ತೆ ಮತ್ತೆ ನಿಮಗೆ ಅಭಿನಂದನೆ ಹೇಳ್ತಾ, ಹಾಗಿದ್ರೆ ಇಷ್ಟೆಲ್ಲ ಮಾಡಿದ್ದೀರಾ, ಇನ್ನೇನೆಲ್ಲ ಮಾಡಬೇಕು, ನಿಮ್ಮ ಮುಂದಿನ ಯೋಚನೆಗಳು ಏನು ಅಂತ ಹೇಳಿ. ನಮ್ಮ ಈಗದ ಒಂದು ಏನು ಅಂತ ಹೇಳಿದ್ರೆ, ನಮ್ಮ ಈ ಹಳ್ಳಿಯ ವಿಷಯಗಳೇನುಂಟು ಇಂಥದನ್ನೇ ಜಾಸ್ತಿ ಪ್ರಮೋಟ್ ಆಗ್ಬೇಕು. ಆರೋಗ್ಯಕ್ಕೂ ಅದೇ ಒಳ್ಳೇದು. ಈಗ ನಾವಿಲ್ಲಿ ಏನು ಶಾಪಲ್ಲಿ ಇಟ್ಟಿದ್ದೇವೆ ಎಲ್ಲ ಮಣ್ಣಿನ ಪಾತ್ರೆಗಳು, ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ. ಖಂಡಿತ. ನಾನು ಯಾವಾಗಲೂ ಹೇಳ್ತೇನೆ, ಆರೋಗ್ಯ ಮತ್ತು ಆಹಾರ ಇದನ್ನು ನೀವು ಉಪಯೋಗಿಸಿದ್ದೀರಿ, ಅದರ ಬಗ್ಗೆ ಹೇಳಿ. ನೀವು ಹೇಳ್ತೀರಾ ಆರೋಗ್ಯ ಮತ್ತು ಆಹಾರಕ್ಕೆ ಪರಸ್ಪರ ಪೂರಕವಾಗಿದೆ ನಿಮ್ಮ ಪ್ರಾಡಕ್ಟ್ಗಳು, ಅದಕ್ಕೆ ಹೆಚ್ಚು ಹತ್ತಿರ ಆಗಿದೆ. ಸಾವಯವ ಗೊಬ್ಬರದಿಂದ ನಾವು ಮಾಡಿದ ವಸ್ತುಗಳನ್ನು ಬೆಂಗಳೂರಲ್ಲಿ ಮುಗಿಬಿದ್ದು ತಗೊಳ್ತಾರೆ. ಹಾಗಿದ್ರೆ ನಿಮ್ಮ ಅದರ ಬಗ್ಗೆ ಹೇಳಿ. ಆಹಾರ ಮತ್ತು ಆರೋಗ್ಯ ಹೇಗೆ ನೀವು ಮೇಂಟೈನ್ ಮಾಡ್ತೀರಾ, ಯಾವುದಿಲ್ಲ? ನಮ್ಮ ಅಂದ್ರೆ ಸಮಯಕ್ಕೆ ಸರಿಯಾಗಿ ಆಹಾರಗಳು ಯಾವುದೆಲ್ಲ ಅಂತ ಹೇಳಿಕೊಂಡು ಪ್ರಕೃತಿಯ ನಮಗೆ ಕೊಡ್ತದೆ. ಈಗ ನಾವು ಈಗ ಆಟಿ ತಿಂಗಳಲ್ಲಿ ತಿನ್ಬೇಕಾದಂತಹ ಆಹಾರಗಳು ಯಾವುದು, ಆ ರೀತಿಯಾಗಿ ನಾವೀಗ ಇಷ್ಟರವರೆಗೆ ಚಾನೆಲ್ಗಳಲ್ಲಿ ಹೇಳಿಕೊಂಡು ಬಂದಿರುವಂತದ್ದು, ಮಾಡಿಕೊಂಡು ಬಂದಿರುವಂತದ್ದು ಅದೇ ರೀತಿಯಾಗಿ ನಾವು ಇಲ್ಲಿ ಪ್ರಾಡಕ್ಟ್ಗಳನ್ನು ಕೂಡ ಕೊಡ್ತಾ ಇರುವಂತದ್ದು. ಅಂದ್ರೆ ನಮ್ಮ ಊರಿನಲ್ಲಿ ಸಿಗುವಂತಹ ಪ್ರಾಡಕ್ಟ್ಗಳು ಯಾವುದಿದೆ. ಖಂಡಿತ. ನೋಡಿ, ಒಂದೆಲಗ ಉಂಟು, ಉದಾಹರಣೆಗೆ ಒಂದೆಲಗ ಬಹಳ ಆರೋಗ್ಯಕ್ಕೆ ಬಹಳ ಪೂರಕ. ತೇರೆದ ಕುಡಿ ಅಂತ ನಮ್ಮ ಕಡೆ ಹೇಳ್ತಾರೆ. ಅಥವಾ ನೀವು ಉಪಯುಕ್ತ ಬೆಂಡ್ ಇದೆ ಅಂತದ್ದು ಅಂತ ಹೇಳಿದರೆ, ಸಾಮಾನ್ಯವಾಗಿ ಹಲವು ರೀತಿಯ ಸಸ್ಯಗಳ ಜಾತಿಗಳಲ್ಲಿ ನಾವು ಕೇಪುಳ ಇದೆ, ಕೇಪುಳದ ಹೂವು ಇದೆ. ಉದಾಹರಣೆ ಇಂಥದ್ದನ್ನೇ ಉಪಯೋಗಿಸಿ, ಜೇನು, ಇಂಥದ್ದನ್ನು ಉಪಯೋಗಿಸಿ ನೀವು ವಸ್ತುಗಳನ್ನು ಮಾಡಿದರೆ ಆರೋಗ್ಯ ಪೂರಕವಾದ ವಸ್ತುಗಳು ಮಾಡಿ. ಇನ್ನೂ ತುಂಬ ಇವೆ ಆರೋಗ್ಯಕ್ಕೆ ಪೂರಕವಾದಂಥ ಇದನ್ನು ನೀವು ಮಾಡಿದ್ದೀರಿ ಅಲ್ವಾ. ಸ್ವಲ್ಪ ಈಗ ನಿಮ್ಮಲ್ಲಿ ಇರುವ ಪ್ರಾಡಕ್ಟ್ಗಳು ಯಾವುದು, ಯಾಕೆ ಗೊತ್ತಾ, ಮಡಕೆದ್ದು ಮತ್ತೆ ಕೇಳೋಣ, ಯಾವೆಲ್ಲ ಪ್ರಾಡಕ್ಟನ್ನು ಮಾಡ್ತಾ ಇದ್ದೀರಾ, ಹೇಗಿದೆ ವ್ಯಾಪಾರ, ಎಷ್ಟು ನಿಮ್ಮ ಪ್ರೊಡಕ್ಷನ್ ಆಗ್ತಾ ಇದೆ, ಎಲ್ಲಿಗೆಲ್ಲ ಹೋಗ್ತಾ ಇದೆ? ನಾವು ಸದ್ಯಕ್ಕೆ ಈಗ ಯಾವುದೇ ರೀತಿಯಲ್ಲಿ ಮೆಷಿನರಿಸ್ಗಳೇನಿಲ್ಲ, ನಮ್ಮಲ್ಲಿ ಈಗ ಮ್ಯಾನುವಲ್ ಆಗಿ ಮಾಡ್ತಾ ಇರುವಂಥದ್ದು. ಉಪ್ಪಿನಕಾಯಿ ಮೇನ್ ಆಗಿ ಮಾಡ್ತಾ ಇರುವಂಥದ್ದು ಮಿಡಿ ಉಪ್ಪಿನಕಾಯಿ, ಮಾವಿನ ಮಿಡಿ ಉಪ್ಪಿನಕಾಯಿ, ನಿಂಬೆ ಹುಳಿ ಉಪ್ಪಿನಕಾಯಿ, ಸೀಸನಲ್ಲಿ ನೆಲ್ಲಿಕಾಯಿ ಮತ್ತು ಅಂಬಟೆ ಉಪ್ಪಿನಕಾಯಿಗಳನ್ನು ಕರಂಡಿ ಇಲ್ಲ, ನೆಲ್ಲಿಕಾಯಿ ಮತ್ತು ಅಂಬಟೆ ಉಪ್ಪಿನಕಾಯಿ ಸೀಸನಲ್ಲಿ ನಾವು ಮಾಡಿದ್ದೇವೆ. ಕಳೆದ ಸಲ ಕೂಡ ಮಾಡಿದ್ವಿ. ಈ ಸಲ ಈಗ ನಮ್ಮಲ್ಲಿ ಇಲ್ಲ ಪ್ರಸ್ತುತ, ಇನ್ನೀಗ ಸೀಸನಿಗಾಗೂ ವಾಪಸ್ ಮಾಡ್ತೇವೆ. ಮತ್ತೆ ನಮ್ಮದು ಹಪ್ಪಳ, ಹಲಸಿನಕಾಯಿಯಿಂದ ಮಾಡುವಂತಹ ಹಪ್ಪಳ, ಸೆಂಟಿಗೆ ಮತ್ತೆ ಇದಿರ್ಬೋದು ಎಂಥದ್ದು ಸೊಂಟೆಗಳಿರ್ಬೋದು, ಆ ರೀತಿಯಾಗಿ ಗುಂಡ್ಲಕಾಳು, ಆ ಥರವಾಗಿ ಹಲಸಿನನ್ನು ಸ್ವಲ್ಪ ಮೌಲ್ಯವರ್ಧನೆಲ್ಲ ಮಾಡ್ತೇವೆ. ನಾವು ಹಾಳಾಗಿ ಹೋಗುವುದನ್ನು, ನಮ್ಮ ಮನೆಯಲ್ಲಿ ಒಂದು 4-5 ಮರಗಳುಂಟು, ಅದನ್ನೇ ಯಾವುದು ಕೂಡ ಒಂದು ಕೂಡ ಹಾಳಾಗದಾಗೆ ಮಾಡ್ತೇವೆ. ವೆರೈಟಿ ಮಾಡ್ತೇವೆ, ಹಲ್ವ ಮಾಡ್ತೇವೆ, ಈ ರೀತಿಯಾಗಿ ಹಣ್ಣಿನನ್ನು ಕೂಡ ಉಪಯೋಗಿಸ್ತೇವೆ.
ಕಾಯಿಗಳನ್ನು ಇಲ್ಲಿ ಕೂಡ ಬೆರಟುವುದು ಅಂತ ಹೇಳ್ತಾರೆ, ಅದು ಉಂಟಾ ಬೆರಟಿ? ಬೆರಟಿ ಹಲಸಿನ ಹಣ್ಣಿನ ಹಲಸಿನ ಬೆರಟಿ ಆ ರೀತಿಯಾಗಿ. ಮತ್ತೆ ನಮ್ಮ ಹತ್ರ ಚಟ್ನಿ ಪುಡಿ, ಸಾಂಬಾರು ಪುಡಿ, ರಸಂ ಪುಡಿ. ಇವಾಗ ಮಜ್ಜಿಗೆ ಮೆಣಸು. ನಾವು ಬಯಲುಸೀಮೆಯಲ್ಲೂ ಇದ್ದೇವೆ ಅಂತ ಆಲೋಚನೆ ಮಾಡೋಣ. ಜೋಳ ರೊಟ್ಟಿ ಇಂಥದ್ದು ಆಲೋಚನೆ ಇದೆಯಾ? ಜೋಳ ರೊಟ್ಟಿ, ರಾಗಿ ರೊಟ್ಟಿ, ಇಂಥದ್ದೇನಾದ್ರು ಆಲೋಚನೆ ಇದೆಯಾ? ಅಂದ್ರೆ ಈಗ ನಾವು ನಮ್ಮ ಊರಿನಲ್ಲಿ ನಮ್ಮಿಂದ ಏನೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇದೆ ಅದನ್ನು ಮಾತ್ರ ನಾವು ಮಾಡ್ತಾ ಇರುವಂತದ್ದು. ಅಂದ್ರೆ ಹೊರಗಿನ ಇನ್ನು ಜಾಸ್ತಿ ನಾವು ಇದು ಪ್ರಾರಂಭದಲ್ಲಿರುವ ಮಾಡ್ಲಿಕ್ಕೆ ಕಾರಣ ಅದ್ರ ಬಗ್ಗೆ ಮುಂದೆ ಚಿಂತಿಸ್ತೇವೆ. ಸರಿ, ಮೊನ್ನೆ ನೀವು ಅವಲಕ್ಕಿ ಅದ್ಭುತದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರ, ಅಲ್ಲಿ ರೆಸಿಪಿ ತಗೊಂಡಿದ್ರ, ನಾವು ಪ್ರಯತ್ನ ಮಾಡ್ತೇವೆ ಹೇಳಿದ್ರೆ, ಆ ಬಗ್ಗೆ ನಿಮ್ಮ ಅನುಭವ ಮತ್ತು ನಿಮ್ಮ ಇದು ಮುಂದಿನ ಯೋಜನೆ. ಅದೊಂದು ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿತ್ತು. ಅದು ಅವಲಕ್ಕಿಯಲ್ಲಿ ಸುಮಾರು ವೆರೈಟಿಯ ಅಡುಗೆಗಳೆಲ್ಲ ನಾವು ಹೊಸತು ಕಂಡಿದ್ದೇವೆ. ಆ ರೀತಿಯಾಗಿ ಒಂದು ಹೊಸ ಹೊಸ ಅನುಭವ ಇತ್ತು ನನಗೆ. ಅಲ್ಲಿ ಕೆಲವು ಮನೆಗೆ ಬಂದ ಮೇಲೆ ಕೂಡ ನಾವು ಟ್ರಯಲ್ ಮಾಡಿದ್ದುಂಟು. ಖಂಡಿತ. ರಮನ್ ಸರ್, ನಿಮ್ಮ ಒಂದು ರೇಟ್ ಲಿಸ್ಟ್ ತೋರಿಸ್ಬೋದಾ ವೀಕ್ಷಕರಿಗೆ? ಒಮ್ಮೆ ಅದನ್ನೊಮ್ಮೆ ತೋರಿಸಿ ಆಯ್ತಾ? ತೋರಿಸಿ ಆಯ್ತಾ? ರೇಟ್ ಲಿಸ್ಟ್. ಅದು ಮಿಡಿ ಉಪ್ಪಿನಕಾಯಿ ಉಂಟು. ಹಾ. ಮಿಡಿ ಉಪ್ಪಿನಕಾಯಿ ಕೆಜಿಗೆ 530. ಮತ್ತೆ ಲೆಮನ್ ಫ್ರೈಡ್ ಮಸಾಲ ಅಂತೇಳಿ ಉದ್ದ ಮಸಾಲೆ ಹಾಕಿದ ಉಪ್ಪಿನಕಾಯಿ, ಅದು 300 ರೂಪಾಯಿ. ಮತ್ತೆ ಲೆಮನ್ ಇದು ಗಾಂಧಾರಿ ಅಂತ ಹೇಳಿ ಒಂದು ಮಾಡ್ತೇವೆ, ಇದು 310 ರೂಪಾಯಿಗೆ ಕೊಡ್ತೇವೆ. ಗಾಂಧಾರಿ ಹಾಕ್ತೀರಿ? ಗಾಂಧಾರಿ ಮೆಣಸು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಗಾಂಧಾರಿ ಮತ್ತೆ ಸಾಂಬಾರ್ ಪುಡಿ, ಹಾಂ ಸಾರಿನ ಪುಡಿ ಹಾಂ ಎಲ್ಲ 150 ರೂಪಾಯಿಗೆ 200 ಗ್ರಾಮ್. ಮತ್ತೆ ಚಟ್ನಿ ಪುಡಿ ಮಾಡ್ತೇವೆ ಹಾಂ 75 ರೂಪಾಯಿ. ಮತ್ತೆ ಕಷಾಯ ಪುಡಿ, ಮತ್ತೆ ಹಪ್ಪಳ ಸೆಂಡಿಗೆ, ಮತ್ತೆ ಚಿಪ್ಸ್ ಉಂಟು. ಚಿಪ್ಸ್ ಅಂತ ಹೇಳಿದ್ರೆ ನಾವು ತೆಂಗಿನ ಎಣ್ಣೆಯಲ್ಲಿ ಹುರಿದು ಬಿಸಿ ಬಿಸಿ ಆಗ ಅದು ಬಿಸಿ ಬಿಸಿ ಮಾಡಿಯೇ ಖಂಡಿತ ಖಂಡಿತ. ಮತ್ತೆ ಮುರುಕ್ಕು ಅಂತ ಹೇಳಿ ಮಾಡ್ತೇವೆ, ಚಕ್ಕುಲಿ, ಇದು ಅಕ್ಕಿ ಹುಡಿ ಮತ್ತೆ ಉದ್ದಿನ ಹುಡಿ, ಹುರಿದ ಉದ್ದಿನ ಹುಡಿ ಹಾಕಿ ಮಾಡೋದು. ಮತ್ತೆ ಮಜ್ಜಿಗೆ ಮೆಣಸಿದೆ. ಸರಿ, ಇದು ಎಲ್ಲ ಎಂತ ಆಗ್ತದೆ ಅಂತ ಹೇಳಿದ್ರೆ ಗೃಹ ಉದ್ಯಮದ ರೀತಿ. ಅದೇ ಮನೆಯಲ್ಲಿ ಮನೆಯಲ್ಲಿ ಹೆಂಗಸರಿಗೆಲ್ಲ ಒಂದು ಒಳ್ಳೆ ಉದ್ಯೋಗ ಈಗಿರೋದು. ಮತ್ತೆ ಜೇನು, ಸರಿ, ಇತ್ಯಾದಿಗಳು ಮನೆಯಲ್ಲಿ ಮಾಡುವ ಐಟಮ್ಸ್. ಅಂದರೆ ಗಾಂಧೀಜಿಯವರು ಒಂದು ಕಡೆ ಹೇಳಿದ್ದಾರೆ, ಗುಡಿ ಕೈಗಾರಿಕೆ ಗೃಹೋದ್ಯಮ, ಅವರು ಅವತ್ತೇ ಹೇಳಿದ್ದಾರೆ, ಅದಕ್ಕೆ ಬೆಂಬಲ ಕೊಡಿಯಿಂದ. ಅದನ್ನೇ ಪ್ರಧಾನಮಂತ್ರಿ ಮೋದಿಯವರು ಈಗ ಅದನ್ನು ಹೇಳಿದ್ದಾರೆ, ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ. ಅದನ್ನು ಮಾಡಿದ್ದೀರಾ, ತುಂಬ ಸಂತೋಷ. ಅದು ಖಂಡಿತ ಗ್ರಾಮ ಉದ್ಧಾರವೇ ದೇಶೋದ್ಧಾರ. ಗ್ರಾಮ ಉದ್ಯಮದಿಂದಲೇ ನಾವು ಬೆಳಗ್ತೇವೆ. ನನಗೆ ಒಂದು ಸಣ್ಣ ಒಂದು ಅಲ್ಲಲ್ಲಿ ಕೇಳ್ತಕ್ಕಂಥ ಒಂದು ಸ್ವರಗಳು ಇದ್ದೇ ಇರ್ತವೆ. ನಮಗೆ ಟೀಕೆಗಳು ಯಾವತ್ತೂ ಅಭಿವೃದ್ಧಿಯ ಸಂಕೇತ, ಅದನ್ನು ಯಾವತ್ತೂ ನಾವು ನೆಗೆಟಿವ್ ತಗೋಬಾರ್ದು, ಪಾಸಿಟಿವ್. ಬಟ್ ಏನದು ಇಂಗ್ಲೀಷಲ್ಲಿ ಹಾಕಿದ್ದು ಅಂತ ಭಾಷೆಯ ಪ್ರಕಾರ ಕೆಲವರು ಮಾತಾಡಿದ್ದು ನೀವು ಕೇಳಿರ್ಬೋದು. ಅದಕ್ಕೆ ನೀವು ಕೊಡ್ತಕ್ಕಂಥ ಸ್ಪಷ್ಟೀಕರಣ ಏನಾಗಿದೆ? ಬಟ್ ಇಂಗ್ಲೀಷಲ್ಲಿ ಅಂದ್ರೆ ಎಲ್ಲರಿಗೂ ಕೂಡ ಅರ್ಥ ಆಗ್ಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳುವಂತ ಉದ್ದೇಶ. ಒಂದು ಇಂಗ್ಲೀಷ್ ಗೊತ್ತಿಲ್ಲದವರು ಅಂತ ಹೇಳಿ ಹಾಗೆ ತುಂಬಾ ಕಡಿಮೆ. ಕನ್ನಡದಲ್ಲಿ ನಾವು ಉಪಯೋಗ ಮಾಡಿದ್ದೇವೆ, ಆಚೆ ಬದಿಯಲ್ಲಿ ಕನ್ನಡದಲ್ಲಿ ಉಂಟು, ನೀವು ನೋಡಿ ಮಾಡಿದ್ದೇವೆ. ಮತ್ತೆ ಕನ್ನಡ ಅಂತ ಹೇಳಿದ್ರೆ ಕೇವಲ ಕಾಸರಗೋಡು ಕನ್ನಡಿಗರು ಅಥವಾ ನಿಮ್ಮ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಇದು ವಿದೇಶವರೆಗೆ ಹೋಗುತ್ತೆ, ಹೋಗ್ತದೆ ಎಲ್ಲರೂ ಕೂಡ. ಅದರಿಂದ ಭಾಷೆಯ ಇದೆಯಲ್ಲ. ಇದು ನಮ್ಮ ರಿಜಿಸ್ಟರ್ಡ್ ಲೋಗೋ. ನಮ್ಮ ಲೋಗೋವನ್ನು ನಾವು ಹೀಗೆ ಬಟ್ ಅಂತ ಹೇಳಿ ರಿಜಿಸ್ಟರ್ ಮಾಡಿದ್ದು ಈ ರೀತಿಯಾಗಿ, ಅದನ್ನ ಈ ರೀತಿಯಾಗಿ ಯೂಸ್ ಮಾಡಿರುವಂತದ್ದು. ಬಹಳ ಒಳ್ಳೆಯ ಸಮಂಜಸ ಉತ್ತರ. ಯಾಕೆಂದರೆ ಲೋಗೋ ಅದರಲ್ಲಿ ಯಾವುದೇ ಭಾಷೆಯ ಪ್ರಕಾರ ಹೇಳಿಕ್ಕಿಲ್ಲ. ಪ್ರತಿಯೊಂದು ಒಂದು ಸಂಸ್ಥೆಗೆ ಅವರದೇ ಆದ ಲೋಗೋ ಅಂತ ಇರುತ್ತೆ. ಅದು ಮತ್ತು ಕೆಲವು ಸೀಕ್ರೆಟ್ ಇದೆ, ಅದು ಅದಕ್ಕೆ ಸಂಬಂಧಪಟ್ಟದ್ದಾಗಿರ್ತದೆ. ಅದನ್ನು ಯಾರು ಸಮೇತ ಇದು ಮಾಡಲಿಕ್ಕಿಲ್ಲ. ತುಂಬ ಸಂತೋಷ, ಒಳ್ಳೇದು ಮಾಡಿದ್ದೀರಾ. ಈಗ ಮಡಕೆ ಇದೆ. ಮೊನ್ನೆ ನಾನು ನೋಡಿದೆ, ನೀವೆಲ್ಲ ಹಳೆ ವಸ್ತುಗಳ ಸಾಮಗ್ರಿಗಳನ್ನೆಲ್ಲವನ್ನು ಪ್ರದರ್ಶನ ಮಾಡಿದ್ದೀರಿ, ಒಳ್ಳೆ ಮಾಡಿದ್ದೀರಿ. ಅಥವಾ ನೀವು ಬಾಳೆದಿನ್ನೆ ಇದೆಲ್ಲ ಕೊಟ್ಟದ್ದು ಸರಿ. ಈ ಮಡಕೆಯನ್ನು ನಾನು ಪ್ರದರ್ಶನ ಮಾತ್ರ ತಿಳ್ಕೊಂಡು ಇವತ್ತು ಮಾರಾಟಕ್ಕೂ ಇಟ್ಟಿದ್ದೀರಾ? ಮಡಕೆಯ ಉದ್ದೇಶ ಇದರ ಮಡಕೆಯಲ್ಲಿ ಅಡುಗೆ ಮಾಡಿದ್ರೆ ರುಚಿ ಜಾಸ್ತಿ ಗೊತ್ತಿರ್ಬೋದು, ಮಾಡಿದವರಿಗೆ ಅನುಭವ ಇರ್ತದೆ. ಹಾಗೆ ಮಡಕೆಯನ್ನು ಉಪಯೋಗಿಸಿದ್ರೆ ಒಳ್ಳೇದು. ಈಗ ಅದರ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಳ್ತಾ ಇದ್ದಾರೆ, ಆರೋಗ್ಯಕ್ಕೂ ಒಳ್ಳೆಯದು ಅಲ್ವಾ? ಜೊತೆಗೆ ಮಡಕೆ ಎಂಬುದು ಆ ಉದ್ಯಮಕ್ಕೂ ಒಂದು ಪ್ರೋತ್ಸಾಹ ಆಗ್ತದೆ. ಹಾಗೆ ಒಳ್ಳೆಯ ವಿಷಯವನ್ನು ನಾವು ಪ್ರೋತ್ಸಾಹ ಮಾಡುವಂಥದ್ದು. ಖಂಡಿತವಾಗಿ ಒಳ್ಳೆಯ ಒಂದು ಯೋಚನೆಯನ್ನು ಹಾಕ್ಕೊಂಡಿದ್ದೀರಾ. ಈಗ ನೀವು ವೃತ್ತಿ ಮತ್ತು ಪ್ರವೃತ್ತಿಗಳನ್ನು ಹೊಂದಾಣಿಸಿಕೊಂಡು ಹೋಗ್ತಾ ಇದ್ದೀರಾ. ಮುಂದಿನ ನಿಮ್ಮ ಕಾರ್ಯಕ್ಷೇತ್ರ ಇದು ಅಭಿವೃದ್ಧಿ ಆಗುವಾಗ, ನಿಮ್ಮ ಕಾರ್ಯಕ್ಷೇತ್ರಗಳು ಅಭಿವೃದ್ಧಿ ಆದಾಗ ನಿಮ್ಮ ವಿಷನ್ ಏನಾಗಿದೆ? ನಮ್ಮದು ಅಂದರೆ ಬಿಸ್ನೆಸ್ ಅಂತ ಹೇಳಿಕೊಂಡು ಅಂದರೆ ಬಾಕಿದವರೊಟ್ಟಿಗೆ ನಾವು ಕಾಂಪಿಟೇಷನ್ ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳಿ ಉದ್ದೇಶ ಏನಿಲ್ಲ. ನಮ್ಮದು ಪೈಪೋಟಿ ಅಲ್ಲ, ನಮ್ಮದೇ ಒಳ್ಳೆಯ ರೀತಿಯಲ್ಲಿ ಜನರಿಗೆ ಆರೋಗ್ಯಕ್ಕೆ ಯಾವುದೇ ರೀತಿಯಲ್ಲಿ ಹಾಳಾಗದ ರೀತಿಯಲ್ಲಿ ಇರೋ ಪ್ರಾಡಕ್ಟ್ಗಳನ್ನು ಮಾತ್ರ ನಾವು ಕೊಡ್ಲಿಕ್ಕೆ ಉದ್ದೇಶಿಸ್ತೇವೆ. ಖಂಡಿತ. ಅದೇ ರೀತಿಯಲ್ಲಿ ಬಾಕಿದವರ ಜೊತೆ ಕಾಂಪಿಟೇಷನ್ಗೆ ನಾವಿಲ್ಲ. ಖಂಡಿತ ನಮಗೆ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂಥದ್ದು ಪ್ರಾಡಕ್ಟ್ಗಳನ್ನು ನಾವು ಮಾಡಬೇಕು ಅಂತೇಳಿ ಈಗ ಪ್ಲ್ಯಾನ್ನಲ್ಲಿ ಇರುವಂಥದ್ದು. ಮತ್ತು ಹಲಸು ಮತ್ತು ನಮ್ಮ ಊರಿನಲ್ಲಿ ಬೆಳೆದು ಹಾಳಾಗುವಂತಾಗಿರುವಂಥ ಐಟಮು, ತಿಂದು ಮರೆತು ಹೋಗಿರುವಂಥ ಐಟಮ್ಗಳು, ಇಂಥದ್ದನ್ನು ಪ್ರಮೋಟ್ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಸರಿ,
ಹಳ್ಳಿಗಳಲ್ಲಿ ಏನಿಲ್ಲ, ದಿಲ್ಲಿಯಲ್ಲಿ ಎಲ್ಲ ಇದೆ ಅಂತ ಹೇಳುವಂತಹ ಯುವಕರಿಗೆ ನೀವು ಕೊಡುವ ಸಂದೇಶ ಏನಿದೆ? ನೀವಿಬ್ಬರು ಒಳ್ಳೆ ಮಾದರಿ ಆದರ್ಶರು, ನೀವಿಬ್ಬರು ಸೇರಿ ಏನು ಸಂದೇಶವನ್ನು ಕೊಡ್ತೀರಾ ಯುವ ಜನರಿಗೆ ಅಥವಾ ಹೊಸ ಉದ್ಯಮಿಗಳಿಗೆ? ಅಥವಾ ಉದ್ಯಮ ಅಂತ ಹೇಳಿದ್ರೆ ರಿಸ್ಕ್ ಉಂಟು, ಅದನ್ನು ಎದುರಿಸಲಿಕ್ಕೆ ತಯಾರಾಗಿರುವ ಏನು ಹೇಳ್ತೀರಾ? ಇಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಎಂತ ಇಲ್ಲ, ಎಲ್ಲವೂ ಕೂಡ ಇಲ್ಲಿ ಅವೈಲೇಬಲ್ ಉಂಟು. ನಮಗೆ ಅದನ್ನು ಉಪಯೋಗಿಸಲಿಕ್ಕೆ ಗೊತ್ತಬೇಕಷ್ಟೇ. ಜಾಣವೇ ಬೇಕು. ಅದನ್ನು ಯಾವ ರೀತಿಯಾಗಿ ಮಾಡಿಕೊಂಡು ಬರ್ತೇವೆ ಅಂತ ಹೇಳುವಂಥದ್ರಲ್ಲಿ ಇರುವಂಥದ್ದು, ಅದರಲ್ಲಿ ಇಂಟ್ರೆಸ್ಟ್ ಬೇಕು. ಖಂಡಿತ ನಾವು ಅದನ್ನೊಂದು ನೆಗ್ಲೆಕ್ಟ್ ಮಾಡಬಾರ್ದು, ಮತ್ತೆ ಶ್ರಮ ಪಡಬೇಕು ಶ್ರಮ ಬೇಕು ಅಲ್ವಾ? ರಾತ್ರಿ ಆಗಲು ಅಂತೇಳಿ ಅದಕ್ಕೆ ಇದು ಮಾಡಲಿಕ್ಕಿಲ್ಲ, ಶ್ರಮ ಪಡಬೇಕು, ಆಸಕ್ತಿ ಬೇಕು. ಪ್ರಕೃತಿಯಲ್ಲಿ ಎಲ್ಲವೂ ಇದೆ, ಕಷ್ಟ ಬರೋಲ್ಲ. ಖಂಡಿತ ಖಂಡಿತ ಖಂಡಿತ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಗಾದೆ ಇದ್ದಾಗೆ ಕಷ್ಟಪಡಲಿಕ್ಕೆ ಕಲಿಬೇಕು ಅಲ್ವಾ? ಹಾಗಿದ್ರೆ ಈಗ ನಿಮ್ಮಲ್ಲಿ ಎಷ್ಟು ಜನ ನೌಕರರಿದ್ದಾರೆ? ಹೇಗೆ ಇದನ್ನು ಹೇಗೆ ನೀವು ಮಾಡ್ತಾ ಇದ್ದೀರಿ? ನೌಕರರು ಎಷ್ಟು ಜನ ಇದೆ? ಮೊದಲು ಶುರು ಮಾಡುವಾಗ ಒಂದು 5-6 ಜನ ಫಸ್ಟಿಗೆ ಶುರು ಮಾಡುವಾಗ ನಾವೇ ಮಾಡ್ತಾ ಇದ್ದದ್ದು. ಈಗೊಂದು ಕಳೆದ ವರ್ಷದಿಂದ 4 ಜನ ಇದ್ದೇವೆ. ಇವತ್ತೀಗ ಮೊನ್ನೆ ಈ ಶಾಪ್ ಉದ್ಘಾಟನೆ ಮಾಡಿದ ಮೇಲೆಯಿಂದ 12 ಜನ ಇದ್ದೇವೆ. ಎಲ್ಲರೂ ಕೂಡ ನಾವು ಕೂಡ ದುಡಿತಾ ಇದ್ದೇವೆ, ಅವ್ರ ಜೊತೆಗೆ ನಾವು ಕೂಡ ದುಡಿತಾ ಇದ್ದೇವೆ. ಈಗ ಅವರು ನಮ್ಮ ಬ್ಯಾಕ್ ಬೋನ್ ಅಂತೆಲ್ಲ ಹೇಳ್ಬೋದು. ಖಂಡಿತ 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 ಅವರು ಎಲ್ಲೂ ಬ್ಯಾಕ್ ಬೋನು. ಖಂಡಿತ ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಬೇಕು. ಧನ್ಯವಾದ ಸರ್. ಒಂದಿದೆ ಎಂತ ಗೊತ್ತುಡ, ಅದು ಸರಿ ಒಪ್ಪಿದ್ದೇವೆ, ಆದರೆ ಎಲ್ಲ ಒಂದು ಕ್ಷೇತ್ರದಲ್ಲಿ ಒಂದು ರೀತಿಯ ಪಂಥಾಹ್ವಾನ ಇದೆ ಅಲ್ವಾ? ಎಲ್ಲ ಕಾಂಪಿಟೀಷನ್ ಇದೆ. ನೀವು ಈ ಕಾಂಪಿಟೀಷನ್ ನಡುವೆ ಯಾವುದೇ ರೀತಿಯ ಅಡ್ವರ್ಟೈಸ್ ಇಲ್ಲದೆ, ಕೇವಲ ಅದೊಂದು ಅಡ್ವರ್ಟೈಸ್ ಆಗಿ ಹೋಗಿದೆ, ಇಲ್ಲದೆ ನೀವು ಯಾವ ರೀತಿಯಲ್ಲಿ ಗೆದ್ದು ಬಂದಿದ್ದೀರಾ? ಹಾಗೆ ಈ ಹಳ್ಳಿಯಲ್ಲಿ ಇದನ್ನು ಮಾಡಿದ್ದೀರಾ? ಇದು ನಿಮ್ಮ ಹೇಗೆ ಇಲ್ಲಿ ಮೇಲೆ ಆದಿತ್ಯ ಎಂಬ ಯೋಜನೆಯೋ ಹೇಗೆ? ನಿಮಗೊಬ್ಬರು ಕೇಳಿದ್ರು ನೀವು ಭಟ್ರಲ್ವಾ ಅಂತ, ನಮ್ಗೆ ಗೊತ್ತಿಲ್ಲ. ನಾವು ಹಾಗೆ ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇರೋದು ಸುದರ್ಶನ್ ಭಟ್ರೆ, ನೀವು ಈಗ ಇದನ್ನೆಲ್ಲ ಪ್ಲಾಸ್ಟಿಕಲ್ಲಿ ಕೆಲವು ಪ್ಯಾಕೆಟ್ ಬರ್ತೀರಾ, ಕೊಡುವುದು ನೀವು ಇದರಲ್ಲಿ ಕೊಡ್ತಾ ಇದ್ದೀರಾ ಅಲ್ವಾ? ಒಳ್ಳೆಯದು. ಈ ಮುಂದೆ ಏನಾದ್ರು ಇದನ್ನು ಬದಲಾವಣೆ ಮಾಡುವಂಥ ಯೋಜನೆ ಇದೆಯಾ? ಹಪ್ಪಳ ಮತ್ತೆ ಸಂಡಿಗೆ ಇತ್ಯಾದಿಗಳಿಗೆ ನಾನು ತಮ್ಮ ಎಲ್ಲ ತುಂಬ ಸಲ ಮಾತಾಡಿದ್ದೇವೆ, ಏನು ಮಾಡ್ಬೋದು ಅಂತ ಹೇಳುವಂಥ ಉದ್ದೇಶ. ಈ ಪ್ಲಾಸ್ಟಿಕ್ ಬೇಡ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಈಗಲೇ ಇಲ್ಲಿ ಪ್ಲಾಸ್ಟಿಕ್ನ ಬಗ್ಗೆ ಬಹಳ ವಿರೋಧಗಳಿವೆ, ಅಥವಾ ಸರ್ಕಾರವು ಹೇಳುತ್ತೆ. ಇದ್ರ ಬಗ್ಗೆ ಏನಾದರೂ ಒಂದು ಯೋಚನೆ ಇದೆಯಾ? ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡ್ತಾ ಇರುವಂಥದ್ದು ಈಗ ಪ್ಯಾಕ್ ಮಾಡಲಿಕ್ಕೆ ಸದ್ಯಕ್ಕೆ. ಕಾಣಲಿಕ್ಕೆ ಕೂಡ ಆಗಬೇಕು. ಮತ್ತೆ ಈಗ ಬಟ್ಟೆ ತೋರಿಸಿದೆ ನೋಡಿ ನೋಡಿ ವೀಕ್ಷಕರೇ, ಈಗ ಅನಿವಾರ್ಯ ಆದರೂ ಸಮೇತ ನೋಡಿ ಬಟ್ಟೆಯ ಇದನ್ನು ಕೊಡ್ತಾ ಇದ್ದಾರೆ. ಹಾಗೆ ಒಮ್ಮೆಲೆ ಬದಲಾವಣೆ ಆಗುವುದಿಲ್ಲ, ಜಗದ ನಿಯಮ, ಪರಿವರ್ತನೆಯೇ ಜಗದ ನಿಧಾನಕ್ಕೆ ನಾವು ಬದಲಾವಣೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವರು. ಖಂಡಿತವಾಗಿ ಯಾಕೆ ಹೇಳಿದೆ ಗೊತ್ತಾ, ನಾವು ಅನಿವಾರ್ಯವಾಗಿ ಅದರಿಂದ ಹೊರಗೆ ಬರುವುದು ಹೇಗೆ ಅಂತ ಚಿಂತನೆಯಲ್ಲಿ ಇದ್ದೀವಿ. ಖಂಡಿತ ಅದು ಮುಂದೆ ಆದೀತು ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದುಕೊಂಡು ಈ ಸಂದರ್ಭದಲ್ಲಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ನಿಮ್ಮ ಮನದ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದರಿಂದ ನಿಮಗೆ ಬಿಟ್ಟದ್ದು. ಕೊನೆಗೆ ಬರೋಣ, ನಿಮ್ಮ ಮನದ ಮಾತು ಏನು ಹೇಳಲಿಕ್ಕೆ ಬರ್ತೀರಾ ವೀಕ್ಷಕರಿಗಾಗಲಿ? ಈಗಾಗಲೇ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಇನ್ನು ಮುಂದೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಎಲ್ಲರ ಕೂಡ ಸಪೋರ್ಟಿನಿಂದ ಇಲ್ಲಿವರೆಗೆ ಬೆಳೆದು ಬಂದಿದ್ದೇವೆ, ಇನ್ನು ಕೂಡ ಅವರ ಸಪೋರ್ಟಿಂದಲೇ ಮೇಲೆ ಬರಬೇಕಷ್ಟೇ. ನಾವು ನಮ್ಮ ಶ್ರಮಪಟ್ಟು ಒಳ್ಳೆಯ ರೀತಿಯಲ್ಲಿ ಪ್ರಾಡಕ್ಟ್ಗಳನ್ನು ಕೊಡ್ತಾ ಇದ್ದೇವೆ. ಹಾಗೆ ಒಳ್ಳೆಯ ಈಗ ಜನರ ರಿವ್ಯೂ ಕೂಡ ಒಳ್ಳೆಯ ರೀತಿಯಲ್ಲೇ ಇದೆ, ತಗೊಂಡವರು ಕೂಡ ಒಳ್ಳೆ ಅಭಿಪ್ರಾಯವನ್ನು ಹೇಳಿದೆ. ನೀವು ಕೂಡ ನಮ್ಮ ಕೈಯಿಂದ ತಗೊಂಡಿದ್ದೀರಿ, ನೀವು ಕೂಡ ಅಭಿಪ್ರಾಯವನ್ನು ತಿಳಿಸಬೇಕು, ಅದೇ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡಬೇಕು. ಖಂಡಿತವಾಗಿ ಒಳ್ಳೆಯ ಒಂದು ಉದ್ಯಮ, ಒಳ್ಳೆಯ ಪ್ರಾಡಕ್ಟ್. ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಹಳ್ಳಿಯಲ್ಲಿ ಅರಳಿದ ಈ ಒಂದು ಕೊರೋನಾ ಸಂದರ್ಭದ ಒಂದು ಗಗನ ಕುಸುಮ ಇದು ಸಂಪೂರ್ಣ ಸಪೋರ್ಟ್ ಆಗಿ ನಾವು ಅವರಿಗೆ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಬಂದವರು ಅವತ್ತಿನ ಕಾರ್ಯಕ್ರಮ ನೋಡಿದ್ದು ಮಾತ್ರ ಅಲ್ಲ, ಅವರಿಗೆ ನಾವು ಸಪೋರ್ಟ್ ಆಗಿ ನಮ್ಮಿಂದ ಅರಳಿದ ಸೇವೆಯನ್ನು ಖಂಡಿತ ಮಾಡಿದ್ದೇವೆ, ಮುಂದೆಯೂ ಮಾಡಲಿಕ್ಕೆ ಖಂಡಿತವಾಗಿ ಸಿದ್ಧ ಇದ್ದೇವೆ, ಮಾಡಿಯೇ ಮಾಡ್ತೇವೆ. ಅದರಲ್ಲಿ ಎರಡು ಮಾತಿಲ್ಲ. ನಿಮ್ಮ ಈ ಉದ್ಯಮ ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ. ಆದರೆ ಉತ್ತರೋತ್ತರವಾಗಿ ಬೆಳೆಯುವ ಸಂದರ್ಭದಲ್ಲಿ ಸಾಮಾನ್ಯ ಜನರಲ್ಲಿ ಒಂದು ಮಾತಿರ್ತದೆ, ಸಾಮಾನ್ಯ ತಿಳುವಳಿಕೆ, ಈಗ ಅದರ ಹಿಂದಿನ ಕ್ವಾಲಿಟಿ ಇಲ್ಲ, ಈಗ ಅವರಿಗೆ ಆಯ್ತಲ್ಲ ಅನ್ನುವಂಥ ಮನೋಭಾವ ಇರ್ತದೆ. ಅದು ಯಾವತ್ತೂ ಆಗದಂತೆ ಇರಬೇಕು. ಏನು ಹೇಳ್ತೀರಾ ನೀವು? ಅಂದ್ರೆ ಕ್ವಾಲಿಟಿಯನ್ನು ತುಂಬಾ ನಾವು ಕಾಂಪ್ರಮೈಸ್ ಮಾಡಬಾರ್ದು ಅಂತ ಹೇಳುವ. ಖಂಡಿತ, ಅದು ನನ್ನ ಮಾತು. ಇದರಲ್ಲಿ ಎಂತ ವಿಷಯ ಅಂತ ಹೇಳಿ, ಚಾಲೆಂಜ್ ಅಂತ ಹೇಳಿದ್ರೆ, ಈಗ ಒಂದೇ ಮರದ ಹಲಸಿನಕಾಯಿಗಳಾಗಿರ್ಬೋದು, ನಾವೀಗ ಸುಮಾರು ಸಮಯದಿಂದ ಹಪ್ಪಳಗಳನ್ನು ಮಾಡ್ತೀವಿ, ತುಂಬ ವರ್ಷಗಳಿಂದ ಮಾಡ್ತಾ ಇದ್ದೇವೆ, ತಾಯಿಯ ಜೊತೆಗಾಗಿ ಇದ್ರು ನಾವು. ಒಂದೇ ಮರದಲ್ಲಿ ಸಿಕ್ಕಿದಂತಹ ಹಪ್ಪಳಗಳು ಬೇರೆ ಬೇರೆ ರೀತಿಯಾಗಿ ಬಣ್ಣ ಬರುವುದಾಗಿರ್ಬೋದು, ರುಚಿಯಲ್ಲಿ ಅಂತ ಇದಿರುವುದಿಲ್ಲ, ಆ ರೀತಿಯಾಗಿರ್ತದೆ. ಅಥವಾ ಮರದಿಂದ ಮರಕ್ಕೆ ವ್ಯತ್ಯಾಸಗಳಿರ್ತದೆ. ಆ ರೀತಿಯಾಗಿ ಕೂಡ ಈಗ ಮೆಣಸಿನಲ್ಲಿ ಆದ್ರೂ ಕೂಡ ಕೆಲವು ಸಲ ವ್ಯತ್ಯಾಸಗಳು ಬರ್ತದೆ. ಖಂಡಿತ ಆ ರೀತಿಯಾಗಿರುವಂತದ್ದೆಲ್ಲ ಸಣ್ಣ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತದೆ. ಆದ್ರೆ ಮಾಡುವಂತಹ ಕ್ವಾಲಿಟಿಯ ಪ್ರಾಡಕ್ಟ್ ಅದೇ ರೀತಿಯಾಗಿ ಕೊಡ್ತೇವೆ, ಅದು 100% ಗ್ಯಾರಂಟಿ ಅಂತ ಹೇಳ್ತೇನೆ ನಾನು. ಮತ್ತೆ ಯಾವುದೇ ರೀತಿಯಲ್ಲಿ ಅದನ್ನು ಡೈಲ್ಯೂಟ್ ಮಾಡೋದಾಗ್ಲಿ, ಮತ್ತೆ ಅದಕ್ಕೆ ಮಿಶ್ರ ಮಾಡೋದಂತಾಗ್ಲಿ ಇಲ್ಲ, ಯಾವುದೇ ಕೆಮಿಕಲ್ ಇಲ್ಲ. ನಾವು ಅದಕ್ಕೆ ಬೇಕಾಗಿ ಈ ರೀತಿಯಾಗಿ ಫೀಲ್ಡಿಗೆ ಹೊರಟದ್ದಲ್ಲ, ಒಳ್ಳೆಯ ಪ್ರಾಡಕ್ಟ್ಗಳನ್ನೇ ಕೊಡಬೇಕು ಅಂತ ಹೇಳಿ ಉದ್ದೇಶದಿಂದಲೇ ಹೊರಟಿರುವಂಥದ್ದು. ನಮ್ಮ ಮನೋಹರ ಭಟ್ರೆ ಅಲ್ಲ, ಸರಿಯಲ್ಲ, ನಿಮ್ಮಲ್ಲೊಂದು ಪ್ರಶ್ನೆ ಇದೆ. ಇದಕ್ಕೆ ಬೇಕಾದಂಥ ಪರಿಕರಗಳನ್ನು ಎಲ್ಲಿಂದ, ಉದಾಹರಣೆಗೆ ಹಲಸಿನಕಾಯಿ ನಿಮ್ಮಲ್ಲಿ ಮನೆಯಲ್ಲಿ ಇರಲಿಕ್ಕಿಲ್ಲ, ಅಥವಾ ಇದು ಹೇಗೆ, ಎಲ್ಲಿಂದ ಯಾವ ರೀತಿ ಸಂಗ್ರಹಿಸ್ತೀವಿ, ಅದರ ವಿಧಾನ ಹೇಗೆ?
ಇದರ ಕತೆ ಭಾರಿ ಇದುಂಟು. ಹಲಸಿನಕಾಯಿ ತಕೊಂಡು ಬರೋದು ಅಂತ ಹೇಳಿದ್ರೆ, ಹಪ್ಪಳಕ್ಕೆ ಹಲಸಿನಕಾಯಿ ತಕೊಂಡು ಬರೋದು ಅಂತ ಹೇಳಿದ್ರೆ ಎಲ್ಲ ನಮ್ಮಲ್ಲಿ ಸಿಕ್ಕುದಿಲ್ಲ. ಬೆಳೆದ ಟೈಮ್ ಅನ್ನು ನಾವು ನೋಡಿ ಹೋಗಿ ತಕೊಂಡು ಸೆಲೆಕ್ಟ್ ಮಾಡಿ ತಕೊಂಡು ಬರ್ಬೇಕಾಗ್ತದೆ. ಅದು ತಕೊಂಡು ಬರೋದು ಕೆಲವೊಂದು ಗುಂಡಿಯಿಂದ ಆಗಿರ್ಬೋದು. ಹೌದು, ಅಲ್ಲಿಗೆ ಹೋಗಿ ಕಾರಿನಲ್ಲಿ ಸೀಟ್ ಮಾಡಿಸಿ ಅದರ ಹಿಂದೆ ಹಾಕಿ ಲೋಡ್ ಮಾಡಿ ತಕೊಂಡು ಬರೋದು. ಒಂದು ದಿವಸ ಎಂತ ಆಯ್ತು ಅಂತ ಹೇಳಿದ್ರೆ, ಈಗ ಒಂದು ಕಡೆ ಕೆಳಗಡೆ ಇಳಿದು ಅಲ್ಲಿ ಹತ್ಲಿಗೆ ಇದುಂಟು ರೋಡ್ ಸ್ವಲ್ಪ ಚಡ, ಹೌದು, ಕೆಸರಾಗಿದೆ, ಮಳೆ ಬರ್ತಾ ಇತ್ತು ಲೈಟ್ ಆಗಿ. ಹಾಗೆ ನಾವು ಲೋಡ್ ಮಾಡಿ ತಕೊಂಡು ಬಂದೆವು. ತಕೊಂಡು ಬರ್ತಾ ಇದ್ದಾಗೆ ಗಾಡಿ ಹತ್ತುದಿಲ್ಲ. ಏನೇನೋ ಟ್ರೈ ಮಾಡಿದೆ, ಹೌದು, ಆಗಿಲ್ಲ. ಮತ್ತೆಲ್ಲ ಇಳಿಸಿ ಪುನಃ ಅದನ್ನು ತಕೊಂಡು ಒಂದು 200-300 ಮೀಟರ್ ಹೀಗೆ ಬುಟ್ಟಿಯಲ್ಲಿ ಹೊತ್ಕೊಂಡು ಬಂದು ಮೇಲೆ ಹಾಕಿದ್ದೇವೆ. ಹಪ್ಪಳಕ್ಕೆ ಒಳ್ಳೆ ಡಿಮಾಂಡ್ ಉಂಟು. ರೇಟ್ ಕೇಳುವಾಗ ಎಲ್ಲರೂ ಸಹ ಹೇಳ್ತಾರೆ ಅಂತ ಹೇಳಿದ್ರೆ ಕಾಸ್ಟ್ಲಿ ಆಯ್ತು ಅಂತ ಹೇಳಿ ಹೇಳುದಿಲ್ಲ. ಅವರಿಗೆ ಸಹ ಗೊತ್ತುಂಟು ಕೆಲವರಿಗೆ. ಈಗ ಒಂದು ಹಪ್ಪಳದ ಹಿಂದೆ ಅಷ್ಟು ಶ್ರಮ ಇದೆ, ಖಂಡಿತ ಶ್ರಮ ಇದೆ. ಒಂದು ಹಪ್ಪಳ ಮಾಡುದು ಅಂತ ಹೇಳಿದ್ರೆ ಅದೊಂದು 2 ಅಥವಾ 3 ದಿನದ ಪ್ರೊಸೆಸ್ ಅಂತ ಹೇಳಿ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ ಒಂದು ದಿವಸ ತರುದು, ಅದನ್ನು ಇದು ಮಾಡುದು, ಕಟ್ ಮಾಡುದು, ಹಾಗಿರುವ ಪ್ರೊಸೆಸ್ ಇರ್ತದೆ. ಮತ್ತೆ ಅದನ್ನು ಅದು ಖಂಡಿತ ಮ್ಯಾನುವಲ್ ತುಂಬಾ ಬೇಕು. ಮ್ಯಾನುವಲ್ ಆಗಿ ಅದನ್ನು ಒಣಗಿಸ್ಲಿಕ್ಕೆ 1-2 ದಿವಸದ ಕೆಲಸ ಬೇಕು. ಖಂಡಿತ. ಅದೇ ಹಾಗಿದ್ರೆ ಬಹಳ ಕಷ್ಟಪಟ್ಟು ಇದರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಾ. ಎಲ್ಲೆಲ್ಲಿಂದ ಸಿಗುತ್ತೆ ವಸ್ತುಗಳು ಹೋಗಿ ಕಲೆಕ್ಟ್ ಮಾಡಿ ತಕೊಂಡು. ಖಂಡಿತ. ಈಗ ನಿಮಗೆ ಅಲ್ಲಿ ಕೇಳುತ್ತಾನೆ ಮಿಲೆಟ್ ಗೊತ್ತಲ್ಲ, ಆ ಮಿಲೆಟ್ಟು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಮಿಲೆಟ್ಟಲ್ಲಿ ಏನೆಲ್ಲ ಮಾಡಿದ್ದೀರೋ ಹೇಗೆ ಮೊನ್ನೆ ತಾನೇ ನೀವು ಮಿಲೆಟ್ಟಿನ ಇದಕ್ಕೆ ಹೋಗಿದ್ದೀರಿ ಅಲ್ವಾ? ಅಲ್ಲಿ ಏನೋ ನೀವು ಮಾಡಿದ್ದು ಇಡ್ಲಿ ಮಾಡಿದ್ದೀರಿ. ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಭಾಳ ಅದಕ್ಕೆ ಹೆಚ್ಚಿನ ಗೌರವ ಇದೆ, ಹೆಚ್ಚಿನವರು ಅದನ್ನೇ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೆ ಮಿಲೆಟ್ಟಿನಲ್ಲಿ ಅಂದ್ರೆ ಫೈಬರ್ ಕಂಟೆಂಟ್ ಮತ್ತೆ ಇತ್ಯಾದಿ ಆರೋಗ್ಯ, ಶುಗರ್ ಮತ್ತೆ ಇತರ ಸಮಸ್ಯೆಗಳಿಗೆ ಅದು ಒಳ್ಳೇದು ಅಂತ ಹೇಳುವಂಥದ್ದು. ಹಾಗೆ ಅದನ್ನು ಬಳಸಿಕೊಂಡು ನಾವು ಮೊದಲೇ ಆಗಿದ್ದು ನವಣೆ ಮತ್ತೆ ಇತ್ಯಾದಿ ಇದನ್ನು ಬಳಸಿಕೊಂಡು ಪಲಾವ್ ಮಾಡುವಂಥದ್ದಾಗಿರ್ಬೋದು, ಆ ರೀತಿಯಾಗಿ ಮಾಡಿದ್ದೇನೆ. ಮತ್ತೆ ಸಿರಿಧಾನ್ಯದಿಂದ ಮಾಡುವಂಥ ಕಷಾಯಗಳು ಇತ್ಯಾದಿಗಳನ್ನು ನನ್ನ ತಾಯಿ ಯೂಸ್ ಮಾಡ್ತಾರೆ. ಎಡೆಯಲ್ಲಿ ಕೆಲವೊಂದು ಸಲ ನಮಗೆ ಕೂಡ ಕೊಡ್ತಾರೆ, ಇದನ್ನು ಕುಡಿಯಿರಿ ಅಂತೇಳಿ. ಬೆಳಿಗ್ಗೆ ಹೊತ್ತಿನಲ್ಲಿ ಕಾಲಿಟ್ಟಾಗ ನಾವು ಕುಡಿಯುವಂಥದ್ದು. ಹಾಗೆ ಆ ರೀತಿಯಾಗಿ ನಾವು ಮಾಮೂಲಿಯಾಗಿ ಯಾವುದಲ್ಲ, ಈ ರಾಗಿಯನ್ನಾಗಿರ್ಬೋದು ಅಥವಾ ಅಕ್ಕಿಯನ್ನಾಗಿರ್ಬೋದು ಯಾವುದೇ ರೀತಿಯಾಗಿ ಉಪಯೋಗಿಸ್ತೇವೆ, ಅದೇ ರೀತಿಯಲ್ಲಿ ಅದನ್ನು ಕೂಡ ಉಪಯೋಗಿಸುವಂಥದ್ದು. ಹಾಗೆ ಆ ರೀತಿಯಾಗಿ ಈಗ ಕೆಲವರು ನಮಗೆ ಪರಿಚಯದವರು ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ, ಅದು ಈಗ ಉಂಟು ಅಂತ ಹೇಳಿದರೆ ನಾವು ಅದನ್ನು ಸಪೋರ್ಟ್ ಮಾಡ್ತೇವೆ. ಖಂಡಿತ ಭಾಳ ಒಳ್ಳೆಯದು, ಅದು ಬೇಕೇ ಬೇಕು. ಒಳ್ಳೆಯದನ್ನು ನೀವು ತೋರಿಸಿದ್ದೀರಾ. ತುಂಬ ಸಂತೋಷವಾದಂಥ ಮಾತನ್ನು ಹಂಚಿಕೊಳ್ತಾ ಇವಾಗ ಕೊನೆಯ ಒಂದು ಪ್ರಶ್ನೆಗೆ ಹೇಳ್ತೇನೆ ನಾನು. ನೀವು ಆಗಲೇ ಹೇಳಿದ್ದೇನೆ ಅಡ್ವೊಕೇಟ್ ಮತ್ತು ವ್ಯಾಪಾರ ಹೇಗೆ ಹೊಂದಾಡ್ತೀರಿ? ಅದನ್ನು ಯಾವುದಾದ್ರು ಬಿಡುವುದು ಐಡಿಯಾ ಉಂಟಲ್ಲ, ಎರಡನ್ನು ಹೊಂದಾಡಿಸ್ತೀರಾ? ಹೊಂದಾಣಿಕೆ ಪ್ರಯತ್ನ ಮಾಡುವಂಥದ್ದು ಎರಡು ಕೂಡ ಬೇಕು. ಅಂದ್ರೆ ಅಭಿವೃದ್ಧಿ ಆದಾಗ ಕಲ್ತಿರುವಂಥದ್ದು, ಇದು ಜನರ ಬೇಡಿಕೆಗೆ ಹಾಗೆ ನಮ್ಮ ಇಂಟ್ರೆಸ್ಟ್ ನಲ್ಲಿ ಬಂದಿರುವಂಥದ್ದು. ಎರಡೂ ಕೂಡ ನಮ್ಮ ಕೈ ಹಿಡಿದ ಮಟ್ಟಿಗೆ ಅದನ್ನು ಹೊಂದಾಣಿಕೆ ಮಾಡುವಂಥ ಪ್ರಯತ್ನ ಅಲ್ವ? ಖಂಡಿತ ತುಂಬ ಸಂತೋಷ. ಇದುವರೆಗೆ ತುಂಬ ಹೆಚ್ಚಿನ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಅಲ್ವಾ? ಇನ್ನೇನಾದರೂ ವಿಷಯಗಳು ನಿಮಗೆ ಹೇಳಲಿಕ್ಕೆ ಇದ್ದರೆ ಹೇಳೋಣ, ಇಲ್ಲಾಂದರೆ ಮುಂದುವರಿಸೋಣ. ಹಾಗಾದರೆ ಭಾಳ ಇದುವರೆಗೆ ವೀಕ್ಷಕರೇ ಅವರ ಈ ಒಂದು ಏನು ಹೇಳ್ತೀವಲ್ಲ ಅತ್ಯಂತ ವ್ಯಾಪಾರದ ತರಾತುರಿಯಲ್ಲಿದ್ದಾಗಲೂ ಸಮೇತ ಅವರೊಂದಿಗೆ ನಾವು ಭೇಟಿಯಾಗಿ ಅಲ್ವಾ, ಪರಿಚಯ ಇಲ್ಲದಿದ್ದು ಪರಿಚಯ ಮಾಡಿಕೊಂಡು ಅವರಲ್ಲಿ ನಾವು ಇಷ್ಟು ಹೊತ್ತು ಮಾತುಕತೆ ಆಡಿದ್ದೇವೆ. ಹೆಚ್ಚಿನ ಹೃದಯಾಂತರಾಳದಿಂದ ಅವರು ವಿಷಯವನ್ನು ಹೇಳಿದ್ದಾರೆ. ಇನ್ನು ಮುಂದೆ ಸಂದರ್ಭಗಳಲ್ಲಿ ಇನ್ನೂ ಹೆಚ್ಚಿನ ಇದನ್ನು ಮಾಡೋಣ. ಅವರ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಮಂಗಳೂರು ಸಮಾಚಾರ ವಾಹಿನಿಯ ಮೂಲಕ ಅಭಿನಂದನೆಗಳನ್ನು ಹೇಳ್ತಾ ಎಲ್ಲರೂ ಸಪೋರ್ಟ್ ಮಾಡಿ ಅವರಿಗೆ. ಇಂಥ ಯುವ ಉದ್ಯಮಿಗಳು, ಭಾಳ ಯುವಕರು ಇವರು, ಯುವ ಉದ್ಯಮಿಗಳ ಸಾಧನೆ ಕೀರ್ತಿಯ ಪತಾಕೆ ವಿಶ್ವದಟ್ಟಕ್ಕೆ ಎತ್ತರಕ್ಕೆ ಏರಲಿ. ಇನ್ನೇನು ನಿಮ್ಮ ಇವತ್ತು ಗೋಲ್ಡನ್ ಬಂದಿದೆ, ಅದರ ಮೇಲಿನ ಹಂತವನ್ನು ತಲುಪುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ವಾಹಿನಿ ಬಯಸ್ತಾ